श्रोतांसि सर्वर्षहृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। यमाय धर्मराजाय मृत्यवे चान्तकाय च वैवस्वताय कालाय सर्वभूतक्षयाय च नीलाय परमेष्ठिने वृकोदराय चित्राय चित्रगुप्ताय वै नमो नमः। ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಜೀವಯಾನ 1ರಲ್ಲಿ ಅತಿಥಿಯು ಅಗ್ನಿಸ್ವರೂಪ ಎಂದು ಹೇಳಿದ್ದೀರಿ. ಮೊನ್ನೆಯ ಪಾಠದಲ್ಲಿ ಅತಿಥಿಯು ಧರ್ಮದ ಸ್ವರೂಪ ಎಂದಿರಿ. ಏನು ಇದು ಅಂತ ದಿವ್ಯಧ್ವನಿ ಪರಂಪರಾ ಗುರುಕುಲ ಆಕೆ ಪ್ರಶ್ನೆ ಇದು. ಹೌದು, ಉಪನಿಷತ್ತೇ ಹಾಗೆ ಹೇಳಿದೆ. ವೈಶ್ವಾನರ ಪ್ರವಿಶತಿ ಅತಿಥಿರು ಬ್ರಾಹ್ಮಣೋ ಗೃಹಾನ್. ಅತಿಥಿ ಅಂದರೆ ಏನು? ವೈಶ್ವಾನರ ಪ್ರವಿಶತಿ, ಅಗ್ನಿಯೇ ಅತಿಥಿಯ ರೂಪದಲ್ಲಿ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ನೀರು ಕೊಡುವುದು, ಶಾಂತಿ ಮಾಡೋದಕ್ಕೆ ಮೊಟ್ಟ ಮೊದಲು ಕೈಗೆ ಕಾಲಿಗೆ ನೀರು ಕೊಡು, ಆಚಮನಕ್ಕೆ ನೀರು ಕೊಡು, ಮುಖ ತೊಳೆಯೋದಕ್ಕೆ ನೀರು ಕೊಡು, ಆಮೇಲೆ ಪಾನೀಯ ಕೊಡು. ಅಭ್ಯವಹರಣ ಅಂದರೆ ಊಟ ತಿಂಡಿ ಇಂಥದ್ದು ಕೊಟ್ಟು ಶಮನ ಮಾಡುವ ಅಗ್ನಿಯನ್ನು ಎನ್ನುವ ಅಭಿಪ್ರಾಯದಲ್ಲಿ ಹೇಳಿರುವಂಥದ್ದು. ಮೊನ್ನೆ ಪಾಠದಲ್ಲಿ ಅತಿಥಿ ಧರ್ಮ, ಅಭ್ಯಾಗತ ಅಗ್ನಿ ಎಂಬುದಾಗಿ ಹೇಳಿದೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಇರ್ತವೆ ಗ್ರಂಥಗಳಲ್ಲಿ, ದೊಡ್ಡ ವ್ಯತ್ಯಾಸಗಳಲ್ಲ, ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ಆದರೆ ತತ್ವ ಅಧ್ಯಯ ಅದೆಲ್ಲ ಒಂದೇ ರೀತಿ ಇರುವಂಥದ್ದು, ವ್ಯತ್ಯಾಸ ಏನೂ ಇಲ್ಲ. ಆದರೆ ಶೈಲಿ ಮತ್ತು ಹೇಳುವ ಕ್ರಮ, ಕಾಲ ದೇಶ ಎಲ್ಲ ಹೊಂದಿಕೊಂಡು ಕೊಂಚ ವ್ಯತ್ಯಾಸಗಳು ಬರ್ತವೆ. ನಾವು ಮೂಲದಲ್ಲಿ ವ್ಯತ್ಯಾಸ ಬಂದರೆ ಮಾತ್ರ ತುಂಬ ಚಿಂತೆ ಮಾಡಬೇಕು, ಇಲ್ಲದಿದ್ದರೆ ತುಂಬ ಚಿಂತೆ ಮಾಡಬೇಕಾಗಿಲ್ಲ. ಯಾಕೆಂದರೆ ಅಂತತೋಗತ್ವ ಇದೆಲ್ಲ ಒಂದೇ. ನಮ್ಮೊಳಗೆ ಧರ್ಮವೂ ಇದೆ, ನಮ್ಮೊಳಗೆ ಅಗ್ನಿಯೂ ಇದೆ, ಎರಡೂ ಇದೆ. ಆದರೆ ಮುಂದುವರೆದು ಹೋಗಿ ನೋಡಿದರೆ ಅದೆಲ್ಲ ಒಂದೇ ಅಂತ, ಅಷ್ಟು ರೂಪ ತಾಳಿದೆ ಅದೇನೆ. ಸ್ವಲ್ಪ ಚೂರು ಆ ಕಡೆ ಬಂದರೆ ಒಂದು ಹೆಸರು, ಈ ಕಡೆ ಬಂದರೆ ಇನ್ನೊಂದು ಹೆಸರು. ಈಗ ರಾಮನ ಪಕ್ಕ ಸೀತೆ ಇದ್ದಾಳೆ, ಏನವಳು? ಪ್ರಕೃತಿ. ಇನ್ನೊಂದು ಪಕ್ಕ ಲಕ್ಷ್ಮಣ ಇದ್ದಾನೆ, ಯಾರವನು? ಕುಂಡಲಿನಿ ಶಕ್ತಿ ಅಂತ. ಆದರೆ ಕುಂಡಲಿನಿ ಶಕ್ತಿಯನ್ನೇ ಪ್ರಕೃತಿ ಅಂತ ಕರೀತಾರಲ್ವ. ಕುಂಡಲಿನಿ ಶಕ್ತಿ ಪ್ರಕೃತಿ ಸ್ವರೂಪ ಅಂತ ಹೇಳ್ತಾರೆ. ಮತ್ತು ಹಾಗಾದರೆ ಸೀತೆ ಲಕ್ಷ್ಮಣ ಒಂದೇನಾ ಅಂದರೆ ಒಂದೇ, ನಿಜವಾಗಿಯೂ ಒಂದೇ. ಆದರೆ ಎರಡು ರೂಪ ತಾಳಿ ಬಂದಿದೆ ಇಲ್ಲಿ, ಪ್ರಕೃತಿಯಾಗಿ ಹಾಗೆ, ಕುಂಡಲಿನಿಯಾಗಿ ಹೀಗೆ ಎರಡು ರೂಪ ತಾಳಿ ಬಂದಿದೆ. ತುಂಬ ಹಿಂದಕ್ಕೆ ಹೋಗಿ ನೋಡಿದರೆ ಅದೆಲ್ಲ ಒಂದೇ ಆಗಿರುತ್ತೆ ಅಂತ. ಹಾಗಾಗಿ ತುಂಬ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಲ್ಲಿ ಹತ್ತತ್ರವೂ ಕೂಡ ಇದೆ. ಅತಿಥಿ ಅಭ್ಯಾಗತ ಎನ್ನುವಾಗ ತುಂಬ ಅಂತರ ಇಲ್ಲ ಅಲ್ಲಿ. ಇಬ್ಬರೂ ಹೊರಗಿನಿಂದ ಮನೆಗೆ ಬರೋವರೇ. ಅತಿಥಿಯೂ ಕೂಡ ಹೊರಗಿಂದ ಮನೆಗೆ ಬರ್ತಕ್ಕಂಥವನು, ಅಭ್ಯಾಗತ ಕೂಡ ಹೊರಗಿಂದ ಮನೆಗೆ ಬರ್ತಕ್ಕಂಥವನು. ಒಬ್ಬನು ಹೇಳಿ ಬರೋನು, ಒಬ್ಬನು ಹೇಳದೆ ಬರೋನು, ಅಷ್ಟು ವಿಷಯ ಬಿಟ್ಟರೆ ಉಳಿದಿದ್ದಲ್ಲ ಒಂದೇ ಅಂತ. ಹಾಗಾಗಿ ನೀವು ಒಂಚೂರು ಆಚೆ ಈಚೆ ಹೇಳಿದ್ರು ಕೂಡ ತುಂಬ ವ್ಯತ್ಯಾಸ ಏನಾಗೋದಿಲ್ಲ, ಅದೆಲ್ಲ ಇದೆ ಇದು ಅಂತ. ಹಾಗಾಗಿ ಅತಿಥಿಯು ಅಭ್ಯಾಗತನು ಇಬ್ಬರೂ ಕೂಡ ನಮ್ಮಿಂದ ಆತಿಥ್ಯಕ್ಕೆ ಅಥವಾ ನಮ್ಮಿಂದ ಉಪಚಾರಕ್ಕೆ ಅರ್ಹರಾಗಿರ್ತಾರೆ. ಇಬ್ಬರನ್ನೂ ಕೂಡ ಉಪಚರಿಸಬೇಕು. ಹಾಗಾಗಿ ತುಂಬ ವ್ಯತ್ಯಾಸ ಇಲ್ಲದಿರೋದ್ರಿಂದ ಅದನ್ನು ನೀವು ತಗೋಬೋದು, ಹಾಗೆ ಅದನ್ನು ಸ್ವೀಕಾರ ಮಾಡ್ಬೋದು ಅಂತ. ಮುಂದಿನ ಪ್ರಶ್ನೆ ತುಂಬ ಸ್ವಾರಸ್ಯಕರವಾಗಿದೆ. ನಮ್ಮ ಹಣೆ ಬರಹವನ್ನು ಬರೆದವನು ಬ್ರಹ್ಮ ಅಂತ ಬರೆದವನು ಸರಿ ಇದೆ. ಯಾಕೆಂದರೆ ಬ್ರಹ್ಮ ಅಂದರೆ ಅದು ನಪುಂಸಕಲಿಂಗ, ಅದು ಪರಬ್ರಹ್ಮ. ಅದು ಬ್ರಹ್ಮ ಅಂದರೆ ಸಂಸ್ಕೃತದಲ್ಲಿ ಅದು ಪುಲ್ಲಿಂಗ, ಚತುರ್ಮುಖ ಬ್ರಹ್ಮನನ್ನು ಹೇಳುವಂಥದ್ದು. ಈ ಚತುರ್ಮುಖ ಬ್ರಹ್ಮ ನಮ್ಮ ಹಣೆ ಬರಹವನ್ನು ಬರೆದವನು.
ಅವನು ಬರದಂತೆ ನಾವು ಕರ್ಮಗಳನ್ನು ಮಾಡ್ತಿರುವಾಗ ನಮ್ಮ ತಪ್ಪು ಹೇಗಾಗುತ್ತದೆ? ತಪ್ಪೆಲ್ಲಿದೆ ನಮ್ಮದು? ಈ ಪ್ರಶ್ನೆ ಮೂಲಕ್ಕೆ ಬಂತು ನೋಡಿ ಇದು ಅಂತ. ಈ ಪ್ರಶ್ನೆ ದೇವರಿಗೆ ಕೇಳಿದ ಪ್ರಶ್ನೆ ಅಂತ ಅನ್ಬೋಸ್ಬೇಕಾದ್ರೆ, ಯಮಧರ್ಮನಿಗೆ ಕೇಳಿದ ಪ್ರಶ್ನೆ ಅಲ್ಲ. ನಮ್ಮ ತಪ್ಪು ಎಲ್ಲಿದೆ ಅಂತ. ದೇವಸ್ಥಿತ್ವ ಸವಿತು ಪ್ರಸವೇ ಅಶ್ವಿನವರ ಬಾಹುಭ್ಯಾಂ ಪೂಷ್ಣ ಹಸ್ತಾಭ್ಯಾಂ. ನಮ್ಮದೇನೂ ಇಲ್ಲ ಅಲ್ವಾ? ಆ ಕತೆ ನೀವು ಕೇಳಿರ್ತೀರಿ, ನೀವು ಕೇಳಿದಿರ ಆ ಕಥೆನ? ಒಬ್ಬಾತ ತುಂಬ ಪಾಪಕರ್ಮಗಳನ್ನು ಮಾಡಿ ಯಮನ ಮುಂದೆ ಹೋಗಿ ನಿಂತನಂತೆ. ಆಗ ಯಮ ಪ್ರಶ್ನೆ ಮಾಡ್ತಾನೆ, ಯಾಕೋ ಇಂಥ ಪಾಪಕರ್ಮಗಳನ್ನು ಮಾಡಿದ್ದಂತ ಕೇಳಿದಾಗ, ನಂದೇನಿದೆ? ದೇವಸ್ಥಿತ್ವ ಸವಿತು ಪ್ರಸವೇ, ಸವಿತ ದೇವತೆಯ ಅಪ್ಪಣೆ ಅದು. ಅಶ್ವಿನೋ ಬಾಹುಭ್ಯಾಂ, ಅಶ್ವಿನಿ ದೇವತೆಗಳೇ ಬಾಹುಗಳು. ಪೂಷ್ಣ ಹಸ್ತಾಭ್ಯಾಂ, ಪುಷ ದೇವತೆಯ ಹಸ್ತ, ಅವರು ಮಾಡಿರೋದು. ನಂದೇನಿದೆ ಅಂತ. ಯಮಧರ್ಮನಿಗೆ ದಿಗಿಲಾಯ್ತಂತೆ ಒಂದ್ಸತಿ, ಈ ಥರ ಪ್ರಶ್ನೆ ಕೇಳ್ತಾನಲ್ಲ, ಏನು ಉತ್ತರ ಕೊಡೋದು ಇದಕ್ಕೆ? ವೇದವಾಕ್ಯ ಬೇರೆ ಉದಾಹರಣೆ ಕೊಡ್ತಾ ಇದ್ದಾನೆ. ಅದಕ್ಕೆ ಯಮ ಏನು ಮಾಡಿದಂತೆ ಅಂದರೆ, ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋದಂತೆ. ಅವನ್ನ ಕರ್ಕೊಂಡೋಗಿ ತುಂಬ ಭವ್ಯವಾದ ಮನೆ ಇತ್ತು ಅಲ್ಲೊಂದು, ಇವನದ್ದೇ. ಯಾರ ಮನೆ ಇದು ಅಂತ? ನನ್ನ ಮನೆ. ಈ ತೋಟ ತುಂಬ ಚೆನ್ನಾಗಿತ್ತು. ಯಾರು ಮಾಡಿದ್ದು? ನಾನೇ ಮಾಡಿದ್ದು. ನಿಮ್ಮ ಅಪ್ಪ ತೋಟ ಎಲ್ಲ ಹಾಳು ಮಾಡಿದ್ರು, ನಾನೇ ಇದೆಲ್ಲ ಚೆನ್ನಾಗಿ ಮಾಡಿರೋದು ತೋಟನೆಲ್ಲ ಅಂತ. ಹೀಗೆ ಉದ್ದಕ್ಕೂ ಅವನ ಜೀವನದಲ್ಲಿ ಅವನು ಏನೇನು ಮಾಡಿದಾನೋ ಅಲ್ಲೆಲ್ಲ ಕರ್ಕೊಂಡೋಗಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ರೆಲ್ಲ ಕರ್ಕೊಂಡೋಗಿ ತೋರಿಸಿದಾಗ, ನಾನು ಮಾಡಿದ್ದು. ಕೊನೆಯಲ್ಲಿ ಆ ಗೋಹತ್ಯೆ ಮಾಡಿದ್ನಲ್ಲ, ಗೋಹತ್ಯೆಗೋಸ್ಕರವಾಗಿ ಆ ಪ್ರಶ್ನೆ ಬಂದಿದ್ದು, ಇದು ಯಾರು ಮಾಡಿದ್ದು ಅಂತ ಉತ್ತರ ಇಲ್ಲ. ಆಗ ಮಾತ್ರ ಹೇಳೋಕ್ಕಾಗತ್ತಾ ದೇವಸ್ಥಿತ ಪ್ರಸವ ಅಂತ? ಅಲ್ಲಿವರೆಗೆ ನಾನು ಮಾಡಿದ್ದು ಅಂತ ಎಲ್ಲ ಕಡೆ ಹೇಳ್ಕೊಂಡು, ಲಾಭ ಆಗೋಲ್ಲೆಲ್ಲ ನಾನು ಮಾಡಿದ್ದು ಅಂತ ಹೇಳ್ಕೊಂಡು, ಈಗ ಶಿಕ್ಷೆ ಸಿಗೋ ಅಲ್ಲಿ ಇದು ದೇವಸ್ಥಿತ್ವ ಪ್ರಸವೆ, ಎಲ್ಲ ಭಗವಂತನ ಲೀಲೆ, ಇದು ಅವನೇ ಮಾಡಿಸೋದು ಎಲ್ಲದನ್ನು ಅಂದರೆ ಆಗತ್ತಾ? ಖಂಡಿತವಾಗಿಯೂ ಬ್ರಹ್ಮ ಹಣೆ ಬರಹವನ್ನು ಬರೆದಿದ್ದು ಹೌದು. ಆದರೆ ಒಂದು ನೆನಪಿಟ್ಕೊಳ್ಳಿ, ಅವನು ಎಲ್ಲವನ್ನೂ ಬರೆದಿಲ್ಲ. ಅವನು ಮಧ್ಯೆ ಬಿಟ್ಟ ಸ್ಥಳಗಳಿದೆ ಅಂತ. ಅದು ನಮಗಿರೋವಂಥದ್ದು, ನಾವು ಮಾಡ್ಕೊಳಕ್ಕಿರೋವಂಥದ್ದು. ಈ ಕೆಲವು ಸಂಗತಿಗಳು ಬದಲಾಯಿಸೋಕೆ ಸಾಧ್ಯ ಇಲ್ಲ ಜೀವನದಲ್ಲಿ, ಅದೆಲ್ಲ ಹಣೆ ಬರಹ ಅದು. ಆದರೆ ಯಾವುದೆಲ್ಲ ಬದಲಾಯಿಸೋಕೆ ಸಾಧ್ಯ ಇದೆಯೋ ನಮ್ಮ ಜೀವನದಲ್ಲಿ, ಅದೆಲ್ಲ ನಮ್ಮ ಕೈಯಲ್ಲಿರುವಂಥದ್ದು ಅಂತ. ನೋಡಿ, ಈ ದೈವ ಮತ್ತು ಪುರುಷಕಾರ ಅಂತ ಎರಡು ಶಬ್ದಗಳು. ದೈವ ಅಂದರೆ ಪೂರ್ವಕರ್ಮ, ಪುರುಷಕಾರ ಅಂದರೆ ಈಗ ನಾವು ಮಾಡುವಂಥ ಪ್ರಯತ್ನ. ಈ ಎರಡು ಚಕ್ರದ ರಥ ಜೀವನ ಹೊರತು ಇದು ಒಂಟಿ ಚಕ್ರದ ರಥ ಅಲ್ಲ ಅಂತ. ದೈವ ಮತ್ತು ಪುರುಷಕಾರ. ಪುರುಷಕಾರ ಅಂದರೆ ಏನು? ಪುರುಷ ಪ್ರಯತ್ನ ಅಂತ. ಪುರುಷ ಪ್ರಯತ್ನ ಅಂದರೆ ನಿಮಗೆ ಸಂಬಂಧ ಇಲ್ಲ ಅಂತ ಅಂದ್ಕೊಳ್ಬೇಡಿ, ಎಲ್ಲ ಪುರುಷರೇ, ಒಳಗೆ ಅವನೇ ಇರೋದು, ಜೀವ ಇದನ್ನಲ್ಲ ಅವನೇ ಪುರುಷ ಅಂತ. ಹಾಗಾಗಿ ಪುರುಷ ಪ್ರಯತ್ನ ಏನಿದೆ ಅದೊಂದು ಭಾಗ, ದೈವ ಇನ್ನೊಂದು ಭಾಗ, ಎರಡೂ ಸೇರಿ ಬದುಕಿರುವಂಥದ್ದು. ಅದೇ ಬಿಟ್ಟ ಸ್ಥಳಗಳು ಒಂದು ಅದೇನೆ ಅಂತ. ಎಲ್ಲಿ ಪುರುಷಕಾರಕ್ಕೆ ಅವಕಾಶ ಇದೆಯೋ, ಎಲ್ಲಿ ಪುರುಷ ಪ್ರಯತ್ನಕ್ಕೆ ಅವಕಾಶ ಇದೆಯೋ, ಅದೇ ಬ್ರಹ್ಮ ಬಿಟ್ಟ ಸ್ಥಳಗಳು ಅಂತ. ನಾವು ಆ ಪ್ರಯತ್ನ ತಪ್ಪಾಗಿ ಮಾಡಿದರೆ ಕರ್ಮಕ್ಕೆ ಕರ್ಮ ಸೇರುತ್ತೆ. ಆಗ ದುಷ್ಕರ್ಮಕ್ಕೆ ದುಷ್ಕರ್ಮ ಸೇರಿ ಪತನವೇ ಆಗುವಂಥದ್ದು ಮತ್ತಷ್ಟು ಅಂತ. ಅಲ್ಲಿ ಏನಾದ್ರು ಒಳ್ಳೇದು ಮಾಡಿಕೊಂಡ್ರೆ ಅವಕಾಶ ಇರೋ ಅಲ್ಲಿ ಒಳ್ಳೇದಾಗ್ತಾ ಹೋಗುತ್ತೆ. ಈಗ ಮರಣ ಸಾಮಾನ್ಯವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲದಿರೋದು ಯಾವುದೂ ಇಲ್ಲ, ಎಲ್ಲವನ್ನೂ ಬದಲಾವಣೆ ಮಾಡ್ಬೋದು. ಆದರೆ ಸಾಮಾನ್ಯವಾಗಿ ಮರಣ ಅನ್ನೋದು ಬದಲಾವಣೆ ಮಾಡೋಕ್ಕೆ ಬರೋವಂಥದ್ದಲ್ಲ. ವಿವಾಹ ಬದಲಾವಣೆ ಮಾಡೋಕ್ಕೆ ಬರೋವಂಥದ್ದಲ್ಲ. ಜನ್ಮ ಅದು ಆಗೋಗಿದೆ, ಅದು ಬದಲಾವಣೆ ಮಾಡೋ ವಿಷಯ ಏನೂ ಇಲ್ಲ, ಅದು ಬದಲಾವಣೆ ಮಾಡೋಕ್ಕೆ ಬರುವಂಥದ್ದಲ್ಲ ಅಂತ ಲೆಕ್ಕ. ಅದು ಇಂತಹ ಕೆಲವು ಸಂಗತಿಗಳಿದೆ, ಅದು ಖಂಡಿತ ಬದಲಾವಣೆ ಮಾಡೋಕ್ಕೆ ಬರುವಂಥದ್ದಲ್ಲ. ಅದನ್ನು ದೃಢ ಕರ್ಮ ಅಂತ ಕರೀತಾರೆ. ಹಿಂದೆ ಹೇಳಿದ್ವಲ್ವಾ, ದೃಢ ಕರ್ಮ, ಅದೃಢ ಕರ್ಮ ಮತ್ತು ದೃಢ ಕರ್ಮ. ಈ ದೃಢ ಕರ್ಮಗಳು ಏನಿದೆ ಅಲ್ಲಿ ಮಾತ್ರ ಈ ಹಣೆ ಬರಹ ಅಂತ ಮಾತ್ರ ಅಂತ ಅನ್ವಯ ಆಗುವಂಥದ್ದು, ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅದನ್ನು ಅಂತ. ಈ ಅದೃಢ ಕರ್ಮ, ದೃಢ ಕರ್ಮ ಇರೋಲ್ಲಿ ನಮ್ಗೆ ಜಾಗ ಇದೆಯಲ್ಲ. ನಾವು ಏನೂ ಮಾಡದೇ ಇದ್ಬಿಟ್ರೆ ತಾನೇ ಅದು ಬರುತ್ತೆ, ಮಾಡೋದನ್ನೆಲ್ಲ ಮಾಡ್ಕೊಳ್ತಾ ಹೋಗುತ್ತೆ. ಆದರೆ ನಮ್ಮ ಪ್ರಯತ್ನಕ್ಕೊಂದು ಜಾಗ ಇದೆ, ಅಲ್ಲಿ ನಾವು ಮಾಡಬೇಕಾದನ್ನು ಮಾಡದೆ ಹೋದರೆ ಆಗ ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಆಗ ನಮ್ಮ ತಪ್ಪಾಗುತ್ತೆ ಹೊರತು ಅದು ಕರ್ಮದ ತಪ್ಪಾಗೋದಿಲ್ಲ, ಅಥವಾ ಬ್ರಹ್ಮನ ತಪ್ಪಾಗೋದಿಲ್ಲ ಅದೇನೋ ಅಂತ.
ಮತ್ತು ನೀವು ಮೊದಲೇ ಹೇಳಿದಾಗೆ ಈ ಬ್ರಹ್ಮ ಹಣೆ ಬರ ಬರೀತಾನೆ ಅಂದರೆ ಏನು ಬರೀತಾನೆ ಅವನು? ನಮ್ಮ ಕರ್ಮವನ್ನೇ ಬರೀತಾನೆ. ನಮ್ಮ ಪೂರ್ವ ಕರ್ಮವನ್ನೇ ಬರಿಬೇಕು. ಅವನು ಸ್ವಂತ ಇಚ್ಛೆಯಿಂದ ಏನೂ ಬರೆಯೋದಿಲ್ಲ. ನಮ್ಮ ಹಿಂದಿನ ಕರ್ಮಗಳಿಂದ ಬರಿಬೇಕು ಅವನು. ಹೌದಾ? ಈಗ ನಮಗೆ ಈ ಜೀವನದಲ್ಲಿ ನಮ್ಮ ಕರ್ಮಗಳು ಇಲ್ಲ ಅಂತ, ನಮ್ಮ ಪ್ರಯತ್ನಕ್ಕೆ ಜಾಗನ ಇಲ್ಲ ಅಂತಾದರೆ ನಾವು ಯಂತ್ರ ಆಗಿಬಿಡ್ತೇವೆ ಅಂತ. ಎಲ್ಲ ಮೊದಲೇ ಎಲ್ಲ ಇದಾಗ್ಬಿಟ್ಟಿದೆ, ಏನು ಪೂರ್ವ ನಿಶ್ಚಯ ಆಗಿಬಿಟ್ಟಿದೆ, ಆ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ ಅಂತಾದರೆ ಸಾಧನೆ ಅಂತ ಯಾಕೆ ಮಾಡಬೇಕು? ಒಳ್ಳೆ ಕೆಲಸ ಅಂತ ಯಾಕೆ ಮಾಡಬೇಕು? ಪುಣ್ಯ ಅಂತ ಯಾಕೆ ಮಾಡಬೇಕು? ನಾವು ಎಲ್ಲ ತಾನೇ ಆಗ್ತಾ ಇದೆಯಲ್ಲ ಅಂತ ಅವ್ಯವಸ್ಥೆ ಆಗುತ್ತೆ ಅದು ಅಂತ. ಆ ಕರ್ಮಗಳು ಖಾಲಿ ಆದಮೇಲೆ ಮುಂದೆ ಕತೆ. ಈಗ ನಾವು ಸ್ವಂತ ಏನು ಹೊಸದಾಗಿ ಮಾಡುವಂಥದ್ದು ಇಲ್ಲ ಅಂತ ಆಗ್ಬಿಟ್ರೆ ಎಲ್ಲ ಹಳೇದೇ ಬರ್ತಾ ಇದೆ ಅಂತಾದರೆ ಪೂರ್ತಿ ಎಲ್ಲಿವರೆಗೆ ಬರ್ಬೋದು? ಅದು ನಮ್ಮ ಹಳೆ ಕರ್ಮ ಖಾಲಿ ಆಗೋವ್ರಿಗೆ ಬರ್ಬೋದು. ಹಳೆ ಕರ್ಮ ಖಾಲಿ ಆದಮೇಲೆ ಮುಂದೇನು ಬರಿಬೇಕು? ಬ್ರಹ್ಮ ಪೂರ್ತಿ ಬ್ರಹ್ಮ ಬರದಂತೆ ಎಲ್ಲ ನಡೀತಾ ಇದೆ ಅಂತಾದರೆ ಕರ್ಮ ಖಾಲಿ ಆದಮೇಲೆ, ನಮ್ಮ ಕರ್ಮ ಇಲ್ಲ ಅಂತಾದರೆ, ಹೊಸ ಕರ್ಮ ಇಲ್ಲ ಅಂತಾದರೆ ಖಾಲಿ ಆದಮೇಲೆ ಮುಂದೇನು ಅಂತ? ಹೊಸ ಕರ್ಮ ಇದೆ ಅಂತ ಅರ್ಥ ಅದೇ ಅಂತ. ಒಂದಿಷ್ಟು ಹಳೆ ಕರ್ಮ, ಒಂದಿಷ್ಟು ಹೊಸ ಕರ್ಮ ಅಂತ ಎರಡೂ ಸೇರಿ ಜೀವನ ಆಗುವಂಥದ್ದು ಅಂತ. ಹಾಗಾಗಿ ಎಷ್ಟೋ ಸತಿ ಈ ಜನ್ಮದಲ್ಲಿ ಮಾಡಿದ ಕರ್ಮಗಳಿಗೆ ಈ ಜನ್ಮದಲ್ಲೇ ಫಲ ಬರುತ್ತೆ. ಅದು ಈಗಿನದ್ದದಲ್ಲ ಅಂತ. ಅಥವಾ ಚಿಕ್ಕ ಚಿಕ್ಕ ಕರ್ಮಗಳು ಈಗಲೇ ಫಲ ಕೊಡ್ತೇವೆ, ಕಾಯೋದಿಲ್ಲ. ಯಾಕೆಂದರೆ ಜಾಗ ಇರುತ್ತೆ ಅದಕ್ಕೆ ಕೊಡೋದಕ್ಕೆ, ಅವಕಾಶ ಇರುತ್ತೆ ಅಂತ. ಇನ್ನು ಅವಕಾಶ ಇಲ್ಲದೇ ಇರ್ತಾರ ಸಂದರ್ಭಗಳಿದ್ದಾಗ ಅದು ಮುಂದಕ್ಕೆ ಹೋಗಿ ಫಲ ಕೊಡಬೇಕು. ಈಗ ಫಲ ಕೊಡೋಕ್ಕಾಗೋದಿಲ್ಲ ಅದಕ್ಕೆ ಅಂತ. ಹಾಗಾಗಿ ನಾವು ಅದನ್ನು ಗಮನಿಸ್ಕೋಬೇಕು ಅಂತ. ನಮಗೂ ಅಷ್ಟೇ ಅವಕಾಶ ಇದೆ, ಪುರುಷ ಪ್ರಯತ್ನಕ್ಕೂ ಅಷ್ಟೇ ಅವಕಾಶ ಇದೆ ಅಂತ. ಬರೇ ಕೇವಲ ದೈವ ಪೂರ್ವಕರ್ಮ ಮಾತ್ರ ಅಲ್ಲ ಅಂತ, ಎರಡೂ ಸೇರಿಯೇ ಬದುಕಿರುವಂಥದ್ದು. ಇಲ್ಲದೇ ಇದ್ದರೆ ಯಾವುದಕ್ಕೂ ಅರ್ಥ ಇಲ್ಲ ಅಂತ ಆಗ್ಬಿಡುತ್ತೆ ಅಂತ. ನೀವೇನು ವಿದ್ಯಾಭ್ಯಾಸ ಮಾಡೋದೇ ಬೇಡ, ಆಗ ಪ್ರಕಾರ ಆಗುತ್ತೆ ಅದು ಅಂತ. ಧರ್ಮಶಾಸ್ತ್ರ ಏನು ಓದಲೇಬೇಡಿ ಅಂತ, ಅಥವಾ ಒಳ್ಳೇದು ಕೆಟ್ಟದ್ದು ಏನು ತಿಳ್ಕೊಳ್ಳೇಬೇಡಿ ಅಂತ ಅನ್ನೋ ಥರ ಹೋಗ್ಬಿಡುತ್ತಲ್ಲ, ಅದು ಪೂರ್ತಿ ವ್ಯವಸ್ಥೆ ಆಗುತ್ತದೆ. ಆಮೇಲೆ ತಪ್ಪು ಸರಿಗಳು ವಿವೇಚನೆ ಇಲ್ಲದೆ ಹೋಗ್ಬಿಡುತ್ತೆ. ಆಮೇಲೆ ಹಾಗಾಗಲ್ಲ ನೋಡಿ. ನಮ್ಮ ಪ್ರಯತ್ನಕ್ಕೊಂದು ಬೆಲೆ ಇದೆ, ಅದಕ್ಕೊಂದು ಅವಕಾಶ ಇದೆ. ಹಾಗಾಗಿ ಇಷ್ಟು ವಿದ್ಯಾಭ್ಯಾಸ, ಹಿರಿಯರು ಕಿರಿಯರು, ಸಾಧನೆ, ತಪ್ಪು ಸರಿ ಎಲ್ಲ ಇರುವಂಥದ್ದು ಅದೇ ಕಾರಣಕ್ಕೋಸ್ಕರವೇ ಅಂತ. ನಮಗೊಂದು ಜಾಗ ಇದೆ, ನಮಗೊಂದು ಅವಕಾಶ ಇದೆ ಅಂತ. ಜೀವಕ್ಕೊಂದು ಸ್ವಾತಂತ್ರ್ಯ ಯಾವಾಗಲೂ ಇದ್ದೇ ಇದೆ. ಅದರಲ್ಲಿಯೂ ಮನುಷ್ಯನಾಗಿ ಬಂದ ಜೀವಕ್ಕೆ ವಿಶೇಷ ಸ್ವಾತಂತ್ರ್ಯ ಇದೆ. ಬೇರೆ ಜೀವಗಳಿಗೆ ಅಂಥ ಸ್ವಾತಂತ್ರ್ಯ ಇಲ್ಲ. ಅದು ಪ್ರಕೃತಿ ಹೇಳಿದಾಗ ಹೋಗುವಂಥದ್ದು ಅದು ಅಲ್ವಾ? ಈಗ ಹಸು ಅದು ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನುತ್ತಾ? ದೋಸೆ ಮಾಡ್ಕೊಂಡು ತಿನ್ನುತ್ತಾ? ಅದು ದೋಸೆ ಕೊಟ್ಟರೆ ತಿನ್ಬೋದು, ಮಾಡ್ಕೊಂಡು ತಿನ್ನುತ್ತದು ಇಲ್ಲ ಅಲ್ವಾ? ಅಂದರೆ ಅದು ಆ ಚೌಕಟ್ಟಿದೆಯಲ್ಲ ಅಲ್ಲೇ ಹೋಗ್ತಾ ಇದೆ ಅದು ಅಂತ. ಪ್ರಕೃತಿ ಇಟ್ಟ ಚೌಕಟ್ಟು ಅಂತ, ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಅದು ಅಂತ. ಮನುಷ್ಯನಿಗೆ ಮಾತ್ರ ಪ್ರಕೃತಿಯನ್ನು ಮೀರುವಂಥ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ. ದುರುಪಯೋಗ ಮಾಡ್ತಾನೆ ಮನುಷ್ಯ ಅದನ್ನು. ಈ ಮೀರೋ ಅವಕಾಶ ಯಾಕೆ ಇದೆ ಅಂದರೆ ಮುಕ್ತಿಗೆ ಹೋಗಬೇಕು, ಅವನು ಮೋಕ್ಷ ಪಡಿಬೇಕು, ಅದಕ್ಕಿರುವಂಥ ಜನ್ಮ ಇದು. ಹಾಗಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಭಗವಂತ, ಪ್ರಕೃತಿ ಮೀರುವಂಥ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಅದನ್ನು ಸದುಪಯೋಗ ಮಾಡಬೇಕು ನಾವು. ಪ್ರಾಣಿಗಳಿಗೆಲ್ಲ ಅವಕಾಶ ಇಲ್ಲ, ಅಲ್ಲಿ ಈ ಮಾತು ಅನ್ವಯ ಆಗುತ್ತೆ. ಯಾವುದು? ಹಣೆ ಬರಹವನ್ನು ಬರೆದವನು ಬ್ರಹ್ಮ, ಆ ಪ್ರಕಾರ ಹೋಗ್ತಾ ಇರುತ್ತೆ. ಅದಕ್ಕೆ ತಪ್ಪು ಸರಿ ಯಾವುದೂ ಇಲ್ಲ. ಈಗ ಹುಲಿ ಹಸುವನ್ನು ತಿಂದರೆ ಅಥವಾ ಹುಲ್ಲೆಯನ್ನು ಜಿಂಕೆಯನ್ನು ತಿಂದರೆ ಪಾಪ ಇಲ್ಲ ಅದಕ್ಕೆ. ಯಾಕೆಂದರೆ ಪ್ರಕೃತಿ ಅದು ಅಂತ. ಹಣೆ ಬರಹ ಬರದ ಪ್ರಕಾರ ಹೋಗ್ತಾ ಇದೆ ಅದು ಅಂತ. ಪೂರ್ವಕರ್ಮ ಖಾಲಿ ಆಗ್ತಾ ಇದೆ ಅಷ್ಟೇ, ಬೇರೆ ಏನೂ ಆಗ್ತಾ ಇಲ್ಲ ಅಂತ. ಅಲ್ಲಿ ಏನೂ ಇಲ್ಲ ಇದು, ಯಾಕೆಂದರೆ ಸ್ವಾತಂತ್ರ್ಯ ಇಲ್ಲ ಅಲ್ಲಿ, ಪುರುಷ ಪ್ರಯತ್ನಕ್ಕೆ ಜಾಗ ಇಲ್ಲ ಅಲ್ಲಿ. ಅದು ಇಲ್ಲಿ ಸ್ಥಳ ಇದೆ. ಮನುಷ್ಯ ಜನ್ಮದಲ್ಲಿ ಅದೇ ವಿಶೇಷ, ಮನುಷ್ಯ ಜನ್ಮದ್ದು ಅಂತ. ಪುರುಷ ಪ್ರಯತ್ನಕ್ಕೆ ಇಲ್ಲಿ ಅವಕಾಶ ಇದೆ ಅಂತ. ಹಾಗಾಗಿ ನಾವು ಏನು ಪ್ರಯತ್ನ ಮಾಡ್ತೇವೆ ಅದ್ರ ಫಲವಾಗಿ ಮೇಲಕ್ಕೂ ಬರ್ಬೋದು. ಈ ಮಾಧವನೂ ಆಗ್ಬೋದು ನಮ್ಮ ಪ್ರಯತ್ನದ ಫಲವಾಗಿ, ಅಥವಾ ದಾನವೂ ಆಗ್ಬೋದು. ಒಂದು ಅಕ್ಷರ ಬದಲಾದರೆ ಮಾನವ ದಾನವಾಗ್ತಾನೆ, ಇನ್ನೊಂದು ಅಕ್ಷರ ಬದಲಾದರೆ ಮಾನವ ಮಾಧವ ಆಗ್ತಾನೆ ಅಂತ. ಹಾಗಾಗಿ ಯಾವ ಅಕ್ಷರ ಬದಲು ಮಾಡಬೇಕು ನಮ್ಮ ಕೈಲಿದೆ. ನೀವು ಮಾನವ ಅನ್ಬೇಕಾದ್ರೆ ಮೊದಲನೇ ಅಕ್ಷರ ಬದಲು ಮಾಡೋರಾ, ಎರಡನೇ ಅಕ್ಷರ ಬದಲು ಮಾಡೋರಾ ಒಂದು ತೀರ್ಮಾನ ಮಾಡ್ಕೊಳ್ಳಿ ಅಂತ. ಮೊದಲನೇ ಅಕ್ಷರ ಬದಲು ಮಾಡೋದಾದರೆ ಏನು ಇದೆಲ್ಲ ಏನು ಬೇಡ, ಬೇಕಾದಂಗೆ ಜೀವನ ಮಾಡಿದ್ರಾಯ್ತು, ತಪ್ಪುಗಳನ್ನೇ ಮಾಡ್ತಾ ಹೋದ್ರಾಯ್ತು. ಆಗ ಮೊದಲನೇ ಅಕ್ಷರ ಬದಲಾಗಿ ಮಾ ಹೋಗಿ ದಾ ಬಂದು ದಾನವಾಗ್ತಾನೆ. ಇಲ್ಲ ನಾವು ಮೇಲಕ್ಕೆ ಹೋಗಬೇಕು ಅಂತಿದ್ರೆ, ಮುಕ್ತಿ ಪಡಿಬೇಕು ಅಂತಿದ್ರೆ ಎರಡನೇ ಅಕ್ಷರ ಬದಲಾಗಬೇಕು, ಮಾಧವ ಆಗಬೇಕು ನಾವು, ಮಾನವ ಅಲ್ಲ ಅಂತ. ಅವಕಾಶ ಇದೆ ಅದಕ್ಕೆ ಅಂತ. ಇದೊಂದು ಅತೀ ವಿಚಿತ್ರ ಪ್ರಶ್ನೆ. ಕರ್ಮಕ್ಕೆ ಕರ್ಮವಿಲ್ಲವೇ? ಅದು ಯಾರಿಗೂ ಕರ್ಮದ ಮೇಲೆ ಒಂದು ಕರ್ಮನ ಗುರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಅದಕ್ಕೂ ಏನಾರು ಒಂದು ಆಗಲಿ ಅಂತ, ಸುಖ ದುಃಖ ಬರಲಿ ಅದಕ್ಕೂ, ನಮ್ಮ ಹಾಗೆ ಅದಕ್ಕೂ ಗೊತ್ತಾಗಲಿ ಅನ್ನೋ ಭಾವನೆ ಕಾಣ್ತಾ ಇದೆ ನೋಡಿದರೆ. ಕರ್ಮಕ್ಕೆ ಕರ್ಮವಿಲ್ಲವೆಂದರೆ ಜೀವಕ್ಕೆ ಮಾತ್ರ ಕರ್ಮ ಇರುವಂಥದ್ದು. ಜೀವದ ಹೊರತು ಬೇರೆ ಯಾವುದಕ್ಕೂ ಕರ್ಮ ಇಲ್ಲ. ಈ ಗೋಡೆಗೆ ಕರ್ಮ ಇದೆಯಾ ಅಂದರೆ ಕರ್ಮ ಇಲ್ಲ, ಜೀವ ಬೇಕು ಅಂತ. ಹಾಗೆ ಜೀವ ಅಲ್ಲ ಅಂತಂದರೆ ಅದಕ್ಕೆ ಕರ್ಮ ಇಲ್ಲ. ಜೀವ ಹೌದು ಅಂದರೆ ಮಾತ್ರ. ಈಗ ದೇವರಿಗೆ ಕರ್ಮ ಇಲ್ಲ. ಕರ್ಮ ಇರುವಂಥದ್ದು ಒಂದಕ್ಕೆ ಮಾತ್ರ ಅಂತ, ಜೀವಕ್ಕೆ ಮಾತ್ರ ಅಂತ, ಬೇರೆ ಯಾವುದಕ್ಕೂ ಕರ್ಮ ಇಲ್ಲ ಅಂತ. ಇನ್ನೊಂದು ಪ್ರಶ್ನೆ, ನಾವು ಮಾಡಿದ ಪಾಪಗಳನ್ನು ಗಂಗೆ, ಪ್ರಕೃತಿ, ಭೂಮಿಗಳು ತೊಳೆಯುತ್ತವೆ ಅಲ್ವಾ? ಇದು ಹಿಂದೆ ಮಾಡಿದ ಪಾಠದಲ್ಲಿ ಬಂದಿದೆ. ಅದು ನಮ್ಮ ಪಾಪಗಳನ್ನು ಗಂಗೆ ತೊಳೆಯುತ್ತೆ, ಭೂಮಿ ತೊಳೆಯುತ್ತೆ, ಪ್ರಕೃತಿಯೇ ತೊಳೆಯುತ್ತೆ. ಹಾಗಾದರೆ ಆ ಪಾಪಗಳು ಅವುಗಳಲ್ಲಿ ಸೇರುತ್ತದೆಯೇ, ಸಂಗ್ರಹವಾಗುತ್ತದೆಯೇ ಅಂತ ಪಾಪ ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ. ಹೌದು, ಪಾಪಗಳನ್ನು ಇವೆಲ್ಲ ಸ್ವೀಕಾರ ಮಾಡುತ್ತೆ, ಮಾಡೋದಿಲ್ಲ ಅಂತೇನಿಲ್ಲ. ಆದರೆ ಇವುಗಳಲ್ಲಿ ಬೇರೆ ಬೇರೆ ಯೋಗ್ಯತೆಗಳಿದೆ. ಉದಾಹರಣೆಗೆ ಗಂಗೆ ಅಂತ ಅಂದ್ಕೊಳ್ಳಿ, ಗಂಗೆಗೆ ಪಾಪ ಇಲ್ಲ. ಯಾಕೆಂದರೆ ನಾವು ನಿನ್ನೆನೇ ಹೇಳಿದ್ವಿ, ನಮಗೆ ಭಗವಂತನ ಹತ್ತಿರ ಕೂಡ ಪಾಪ ಹೋಗೋಕ್ಕೆ ಸಾಧ್ಯ ಇಲ್ಲ, ಶುದ್ಧ ಆಗುತ್ತೆ ಅದು, ತೊಳೆದು ಹೋಗುತ್ತೆ ಅದು ಅಂತ. ಹಾಗೆ ಗಂಗೆ ಎನ್ನುವುದು ಅಂತಹದ್ದಾಗಿದ್ದರಿಂದ ಎಷ್ಟು ಪಾಪಿಗಳು ಬಂದು ಅಲ್ಲಿ ಸ್ನಾನ ಮಾಡಿದರೂ ಕೂಡ ಅದು ಮೇಲಿಗೆ ಆಗೋದಿಲ್ಲ. ಇವನು ಶುದ್ಧ ಆಗ್ತಾನೆ, ಆದರೆ ಅದು ಮೇಲಿಗೆ ಆಗೋದಿಲ್ಲ, ಅದು ಅಶುದ್ಧ ಆಗೋದಿಲ್ಲ. ಗಂಗೆಯ ವೈಶಿಷ್ಟ್ಯ ಅದು. ಮತ್ತು ಮಹಾತ್ಮರು ಸ್ನಾನ ಮಾಡ್ತಾರೆ, ಆ ಅಂಶ ಕೂಡ ಇದೆ. ಅದನ್ನು ಹೇಳ್ತಾರೆ, ಪಾಪಿಗಳು ಹೇಗೆ ಸ್ನಾನ ಮಾಡ್ತಾರೋ ಹಾಗೆ ಮಹಾಪುರುಷರು ಮಹಾತ್ಮರು ಸ್ನಾನ ಮಾಡ್ತಾರಲ್ಲ, ಅದರಿಂದ ತುಂಬ ಚೈತನ್ಯ ಕೂಡ ಬರುತ್ತೆ ಅದಕ್ಕೆ ಅಂತ ಆ ಅಂಶವೂ ಇದೆ. ಒಟ್ಟಾರೆ ಸಾಮಾನ್ಯವಾಗಿ ಹೇಳೋದಾದರೆ ಗಂಗೆ ತಾನು ಮೇಲಿಗೆ ಆಗದೆ ನಮ್ಮ ಪಾಪವನ್ನು ತೊಳೆಯುತ್ತೆ, ಆ ಶಕ್ತಿ ಇದೆ ಅದಕ್ಕೆ. ಹಾಗೆ ಗಂಗೆಯಲ್ಲಿ ಪಾಪ ಸಂಗ್ರಹ ಆಗುತ್ತೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಹರಿದು ಹೋಗ್ತಾ ಇದೆ. ನದಿ ವೇಗೇನ ಶುದ್ಧತೆ ಅಂತದ್ದು, ಹರಿಯುವಾಗ ಹರಿದು ಹೋಯ್ತದು ಅಂತ, ಉಳ್ಕೊಳ್ಳೋದಿಲ್ಲ ಅದೇನು ಅಂತ. ಇನ್ನು ಭೂಮಿ ಬಗ್ಗೆ ಬಂದಾಗ ಸ್ವಲ್ಪ ವಿಷಯ ಇದೆ ಅಲ್ಲಿ ಅಂತ. ಭೂಮಿಯಲ್ಲಿ ಪಾಪ ಸಂಗ್ರಹ ಆಗಬಹುದು ಅಂತ, ಯಾಕೆಂದರೆ ಭೂಮಿ ಹರಿಯೋದಿಲ್ವಲ್ಲ. ಭೂಮಿಯಲ್ಲಿ ಎಲ್ಲವೂ ಗಂಗೆ ಯೋಗ್ಯತೆದು ಇಲ್ವಲ್ಲ. ಕಾಶಿ ಆದರೆ ವಿಷಯ ಬೇರೆ, ಕಾಶಿಯಲ್ಲಿ ಪಾಪ ಸಂಗ್ರಹ ಆಗೋಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಅಷ್ಟು ಪುಣ್ಯ ಇದೆ ಆ ಭೂಮಿಯಲ್ಲಿ. ಎಂತೆಂಥ ಪಾಪಿ ಹೋಗಿಲ್ಲ ಮರಣವನ್ನು ಹೊಂದಿದ್ರು ಕೂಡ ಅವನು ಮುಕ್ತಿಗೆ ಹೋಗ್ತಾನೆ ಹೊರತು ಬೇರೆ ಎಲ್ಲೂ ಹೋಗೋದಿಲ್ಲ. ಮಣ್ಣಿಗೆ ಆ ಶಕ್ತಿ ಇದೆ, ಆದರೆ ಎಲ್ಲ ಮಣ್ಣಿಗೂ ಆ ಶಕ್ತಿ ಇಲ್ವಲ್ಲ, ಪಾಪ ಸಂಗ್ರಹ ಆಗುತ್ತೆ. ಹಾಗಾಗಿ ಪುಣ್ಯ ಭೂಮಿ ಅಂತ ಒಂದು ಶಬ್ದ ಪ್ರಯೋಗ ಇದೆಯಲ್ಲ, ಹಾಗೆ ಪಾಪ ಭೂಮಿ ಕೂಡ ಇದೆ. ಪುಣ್ಯ ಭೂಮಿ ಇದ್ದಾಗೆ ಪಾಪ ಭೂಮಿ ಕೂಡ ಇದೆ. ಎಲ್ಲಿ ಯಾವ ಭೂಮಿಯಲ್ಲಿ ಪಾಪ ಸಂಗ್ರಹ ಆಗಿದೆಯೋ ಅಲ್ಲಿ, ಎಲ್ಲಿ ಪಾಪ ಕಾರ್ಯಗಳು ನಡೆದಿದ್ದಾವೆ ಆ ಭೂಮಿಗೆ ಪಾಪ ಸಂಗ್ರಹದ ಪಾಪಲೇಪ ಇದೆ, ಇಲ್ಲ ಅಂತ ಇಲ್ಲ ಅಂತ. ಮಕ್ಕಳೇ, ಮನೆಗೆ ಯಾರಾದರೂ ಬಂದಾಗ ಅವ್ರನ್ನ ನೆಲಕ್ಕೆ ಕೂರಿಸ್ಬೇಕು, ಮೇಲೆ ಕೂರಿಸ್ಬೇಕು? ಮಣೆ ಹಾಕಿ ಕೂರಿಸ್ಬೇಕಲ್ವಾ, ಆಸನದ ಮೇಲೆ ಕೂರಿಸ್ಬೇಕಲ್ವಾ? ಯಾಕೆ ಗೊತ್ತಲ್ಲ ನಿಮಗೆ? ಯಾಕೆ ಅಂದರೆ ಭೂಮಿಯ ನೇರ ಸಂಪರ್ಕ ಆದರೆ ಪಾಪ ಅಲ್ಲಿ ಇಳಿಯುತ್ತೆ ಅಂತ, ಭೂಮಿಗಿಳಿಯುತ್ತೆ ಅಂತ. ಇದೇ ಅದಕ್ಕೆ ಸೂಚನೆ ಅಂತ. ನಮ್ಮ ಮನೆ ಅದು ಪಾಪ ಭೂಯಿಷ್ಠ ಆಗಬಾರ್ದು ಅಂತಾದರೆ ನಾವು ಬಂದವರಿಗೆ ಮನೆ ಕೊಡಲೇಬೇಕು ಅಂತ. ಯಾಕೆಂದರೆ ಅವರ ಪಾಪ ಇಲ್ಲಿ ಸೇರುತ್ತೆ ಅಂತ. ಅವರಿಗೆ ಗೌರವ ಕೊಡೋದು ವಿಷಯ ಒಂದು, ಆದರೆ ಒಳಗಿನ ಗುಟ್ಟಿ ಏನು ಅಂದರೆ ನಿನ್ನ ಪಾಪ ನಿನ್ನ ಹತ್ರನೇ ಇರಲಿ, ನೀನು ಇಲ್ಲಿ ಬಿಟ್ಟು ಹೋಗೋದು ಬೇಡ ಅನ್ನೋ ಇನ್ನೊಂದು ಧ್ವನಿ ಇದೆ ಅದಕ್ಕೆ. ಹಾಗಾಗಿ ಗಣ್ಯರು ಬಂದಾಗ ಅವರಿಗೆ ಮಣೆ ಅಥವಾ ಆಸನ ಕೊಡುವಂಥದ್ದು, ಅಥವಾ ಆಳು ಕಾಳುಗಳು ಬಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಚಿಕ್ಕ ವಯಸ್ಸಲ್ಲಿ ಹಾಗೆ ನಡೀತಾ ಇದೆ. ಆಳು ಕಾಳುಗಳು ಬಂದರೆ ಅವ್ರಿಗೆ ಮಣೆ ಕೊಡ್ತಿರ್ಲಿಲ್ಲ ಅಥವಾ ಆಸನ ಕೊಡ್ತಿರ್ಲಿಲ್ಲ, ಆದರೆ ಅವರು ತುದಿ ಕಾಲಲ್ಲಿ ಕೂತ್ಕೋತಾ ಇದ್ರು, ಹೀಗೆ ಊರಿಗೆ ಕೂತ್ಕೋತಾ ಇರಲಿಲ್ಲ. ಯಾಕೆಂದರೆ ಹೀಗೆ ನೀವು ಸುಖಾಸನದಲ್ಲಿ ಕೂತಾಗ ನೆಲಕ್ಕೆ ತಾಗುವ ಭಾಗ ಯಾವುದಿದೆ ಸೊಂಟದ ಸುತ್ತಮುತ್ತ, ಅದು ಪಾಪದ ಸ್ಥಾನ, ಪಾಪ ಸಂಗ್ರಹ ಆಗ್ತಕ್ಕಂಥ ಜಾಗ ಅದು ಅಂತ. ಹಾಗಾಗಿ ಅದು ತಾಗದಂತೆ ಎರಡೂ ಪಾದಗಳನ್ನು ಊರೇ ಕೂತ್ಕೋತಾ ಇದ್ರು, ಪಾದಗಳ ನೆಲಕ್ಕೆ ಸಮಾನಾಂತರಗಿಟ್ಟು ಕೂತ್ಕೋತಾ ಇದ್ರು. ಯಾಕೆಂದರೆ ಪಾಪ ಸಂಕ್ರಾಂತ ಆಗಬಾರ್ದು ಆ ಮನೆಗೆ ಅನ್ನುವ ಕಾಳಜಿ ಅಲ್ಲಿರುವಂಥದ್ದು. ಇದೇನು ಹೇಳ್ತಾ ಇದೆ ಅಂದರೆ ಭೂಮಿಯಲ್ಲಿ ಪಾಪ ಸಂಗ್ರಹ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಅದು ಅಂತ. ಹಾಗಾಗಿ ಇದನ್ನು ಶುದ್ಧ ಮಾಡೋದಕ್ಕೆ ಕ್ರಮಗಳಿದೆ. ಇಲ್ಲಿ ಪಂಚಗವ್ಯ ಹವನುವ ಪುಣ್ಯಾಹ ವಚನವ ಎಲ್ಲ ಮಾಡ್ತಾರಲ್ಲ. ಭೂಶುದ್ಧ್ಯರ್ಥಂ ಯಾಗಭೂಮಿ, ಭೂಶುದ್ಧಿಯನ್ನು ಮೊದಲು ಮಾಡಿಕೊಂಡೇ ಎಲ್ಲ ಶುಭ ಕರ್ಮಗಳನ್ನ ಆರಂಭ ಮಾಡಬೇಕು. ಮೊಟ್ಟ ಮೊದಲು ಭೂಶುದ್ಧಿಯನ್ನು ಮಾಡಬೇಕು ಅಂತಿದೆ. ಹಾಗಾಗಿ ಭೂಮಿಯಲ್ಲಿ ಪಾಪ ಸಂಗ್ರಹ ಆಗೋದು ಉಂಟು.
ಎಲ್ಲ ಭೂಮಿಯಲ್ಲಿ ಅಂತ ಕೇಳಿದರೆ ಹಾಗೆ ಹೇಳೋಕ್ಕಾಗೋದಿಲ್ಲ. ಮಹಾಪುಣ್ಯ ಭೂಮಿಗಳಲ್ಲಿ, ಮಹಾಕ್ಷೇತ್ರಗಳಲ್ಲಿ ಆ ಮಣ್ಣಿಗಷ್ಟು ಚೈತನ್ಯ ಇರುತ್ತೆ, ಗಂಗೆ ಥರ ಅಂತ. ಅದು ಪರಿಹಾರ ಮಾಡಿಕೊಳ್ಳುತ್ತೆ, ಉಳಿಯೋದಿಲ್ಲ ಅಲ್ಲಿ. ತುಂಬ ಪುಣ್ಯ ಇದ್ದಾಗ ಚೂರು ಚೂರು ಪಾಪ ಬಂದರೆ ಅದು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗೋದಿಲ್ಲ, ಪಾಪ ಅದು ಅಲ್ವಾ. ಅದೇ ಚೂರುಪಾರು ಪುಣ್ಯ ಇರೋ ಜಾಗ ಆದರೆ ಅದು ಗೊತ್ತಾಗತ್ತೆ ಇಲ್ಲಿ ಪಾಪ ಅಂತ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಸಮುದ್ರಕ್ಕೆ ಒಗ್ಗರಣೆ ಕೊಟ್ಟಾಗೆ ಅಂತ. ಸಮುದ್ರಕ್ಕೆ ಒಗ್ಗರಣೆ ಕೊಟ್ಟರೆ ರುಚಿ ಬರುತ್ತೆ ಅದಕ್ಕೆ ಅಂದರು, ಯಾಕೆಂದರೆ ಗೊತ್ತೇ ಆಗೋದಿಲ್ಲ ಅದಕ್ಕೆ ನಾವು ಒಗ್ಗರಣೆ ಕೊಟ್ಟಿದ್ದು ಅಂತ. ಹಾಗೆ ಅಷ್ಟು ಪುಣ್ಯ ಇದ್ದಾಗ ಈ ಪಾಪ ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಅದಕ್ಕೆ ಅಂತ. ಅಷ್ಟು ಪಾಪ ಇದ್ದಾಗಲೂ ಹಾಗೆ ಆಗ್ಬೋದು, ಈ ನಮ್ಮ ಪುಣ್ಯಗಳು ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋ ಥರ ಆಗ್ಬೋದು ಅಂತ. ಇದೆಲ್ಲ ವಿನಯ ಪ್ರಾಥಮಿಕ ವಿಭಾಗ ಭಗವತ್ಪಾದ ಗುರುಕುಲ ಅಲ್ಲಿಂದ ಬಂದಿರೋಂಥದ್ದು. ಮುಂದಿನ ಪ್ರಶ್ನೆ ಇವತ್ತು ಪ್ರಶ್ನೆನಾಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ. ದೋಷಕ್ಕೆ ಪಾಪಕ್ಕೆ ಭಗವಂತನಿರುವಲ್ಲಿಗೆ ಪ್ರವೇಶವೇ ಇಲ್ಲವೆಂದರೆ ಅವನ ಸ್ಪರ್ಶದಿಂದ ಅದು ಕಳೆದು ಪವಿತ್ರವಾಗುವುದು ಹೇಗೆ ಅಂತ. ಇವೆಲ್ಲ ತುಂಬ ಗಂಭೀರ ತಗೋತಾ ಇದ್ದೀರಿ ಪಾಠವನ್ನು ಅಂತ. ಒಳಗೆ ತಗೊಂಡು ಇನ್ನೂ ಮುಂದೆ ಹೋಗಿ ಯೋಚನೆ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಸಂತೋಷ ಆಗ್ತಾ ಇದೆ. ಅವನ ದೃಷ್ಟಿಯಿಂದ ಸಾಧ್ಯವೇ ಅಂತ. ದೃಷ್ಟಿಯಿಂದಲೂ ಸಾಧ್ಯ. ದೃಷ್ಟಿ ಬಿದ್ದರೆ ಪಾಪ ಪರಿಹಾರ ಆಗುತ್ತೆ, ಮುಟ್ಟಬೇಕು ಅಂತಿಲ್ಲ. ಮುಟ್ಟಿದ್ರೂ ಪಾಪ ಪರಿಹಾರ ಆಗುತ್ತೆ, ಯಾಕಂದರೆ ಕೈ ಹತ್ತಿರ ಬಂದಾಗ ಸ್ಪರ್ಶ ಆಗ್ತಾ ಇದ್ದಾಗ ಪಾಪಗಳು ಹೋಗ್ಬಿಡುತ್ತಲ್ಲ, ಉಳಿಯೋದೇ ಇಲ್ಲ ಅಲ್ಲಿ ಅಂತ. ಹಾಗಾಗಿ ಆಗತ್ತೆ ಅಂತ. ಅಂದರೆ ನೀವು ಅದನ್ನು ಶಬ್ದಾರ್ಥ ತಗೋಬಾರ್ದು, ಭಾವ ತಗೋಬೇಕು ಅಂತ. ಯಾವುದೇ ರೀತಿಯ ಭಗವತ್ ಸಂಸರ್ಗ, ದೇವರ ಸಂಸರ್ಗ ಯಾವುದೇ ರೀತಿಯಲ್ಲಾದರೆ ಪಾಪ ಉಳಿಯೋದಿಲ್ಲ ಅಲ್ಲಿ ಅಂತ. ಯಾಕೆಂದರೆ ತುಂಬ ಪಾಪದ ಗತಿ ತುಂಬ ವಿರುದ್ಧವಾಗಿ ಕರ್ಕೊಂಡು ಹೋಗುತ್ತೆ, ಭಗವಂತನ ವಿರುದ್ಧ ದಿಕ್ಕಲ್ಲಿ ಕರ್ಕೊಂಡು ಹೋಗುವಂಥದ್ದು. ಹಾಗಾಗಿ ಭಗವಂತನ ಹತ್ರ ನಾವು ಹೋಗಿಬಿಟ್ರೆ ಅದಕ್ಕೆ ಇರೋಕ್ಕಾಗೋದಿಲ್ಲ ಅಲ್ಲಿ ಅಂತ. ಅದು ಉಳಿಯೋದೇ ಇಲ್ಲ ಅದು ಅಂತ, ಹೋಗ್ಬಿಡುತ್ತೆ ಅದು ಅಂತ. ಹಾಗಾಗಿ ದರ್ಶನ, ಸ್ಪರ್ಶನ ಅಥವಾ ಒಂದು ಅನುಗ್ರಹ ಕೇವಲ ಮಾನಸ ಆಶೀರ್ವಾದ ಅದರಿಂದ ಕೂಡ ಆಗ್ಬೋದು. ಒಬ್ಬ ಮಹಾಗುರು ಮನಸ್ಸಿಂದ ಹರಿಸಿದ್ರೆ ಮುಟ್ಟಿಲ್ಲ, ನೋಡಿಲ್ಲ, ಎಲ್ಲೋ ಇದ್ದಾನೆ, ಉದ್ಧಾರ ಆಗ್ಬೋದು, ಆಗೋಕ್ಕೆ ಸಾಧ್ಯ ಇದೆ. ಒಂದು ಸಂಸರ್ಗ ಅಷ್ಟೇ ಬೇಕಾಗೋದು, ಬೇರೆ ಏನೂ ಅಲ್ಲ ಅಂತ. ಸಂಸರ್ಗ ಮಾನಸವೂ ಆಗ್ಬೋದು, ದೃಷ್ಟಿಯಿಂದ ಆಗ್ಬೋದು, ಸ್ಪರ್ಶದಿಂದ ಆಗ್ಬೋದು, ಯಾವುದೇ ರೀತಿಯಿಂದ ಆಗ್ಬೋದು. ಸಂಸರ್ಗ ಮಾತ್ರ ಬೇಕಾಗುವಂಥದ್ದು. ಅಥವಾ ಅವನು ಮುಟ್ಟಿದ್ದನ್ನು ನಾವು ಮುಟ್ಟಿದರೆ ಅಂತ ಅಲ್ಲಿವರೆಗೂ ಇದೆ ವ್ಯಾಪ್ತಿ. ಅದಕ್ಕೆ ಋಷಿಜುಷ್ಟ ಜಲಂ ತೀರ್ಥಂ ಅಂತ ಹೇಳ್ತಾರಲ್ವಾ. ತೀರ್ಥ ಅಂದರೆ ಏನು? ಋಷಿಗಳು ಯಾವುದನ್ನು ಸಂಪರ್ಕ ಮಾಡಿದ್ದಾರೆ ಅಂತ ನೀರು ಅಂತ ತೀರ್ಥ ಅದು ಅಂತ. ಯಾಕೆಂದರೆ ಅಲ್ಲಿಗೆ ಆ ಋಷಿಯಲ್ಲಿರ್ತಕ್ಕಂಥ ಪುಣ್ಯಾಂಶಗಳು ಚೈತನ್ಯ ಬಂದು ಸೇರುತ್ತೆ ಅಲ್ಲಿಗೆ ಅಂತ. ಹಾಗಾಗಿ ಅದನ್ನು ಮುಟ್ಟಿದಾಗಲೂ ಪಾಪ ಪರಿಹಾರ ಆಗತ್ತೆ. ಪರ್ಯಾಯವಾಗಿ ಸಂಸರ್ಗ ಆದಾಗ ಕೂಡ ಪಾಪ ಪರಿಹಾರ ಆಗತ್ತೆ ಅಂತ ಸಾಧ್ಯತೆ ಇದೆ ಅದು ಅಂತ. ಕೊನೆ ಪ್ರಶ್ನೆ. ಒಬ್ಬನು ದೇವರನ್ನು ಪೂರ್ಣವಾಗಿ ಗುರುಭಾವದಿಂದ ಭಾವಿಸಿ ಎಲ್ಲವನ್ನೂ ಅವನಿಂದ ಕಲಿತರೆ ಒಮ್ಮೆ ಆತ ಪಾಪವನ್ನು ಮಾಡಿದರೆ ಅದು ದೇವರಿಗೆ ಸಲ್ಲುತ್ತದೆಯೇ ಅಂತ. ತುಂಬ ತಲೆ ಕೆಡಿಸ್ಕೊಬಿಡಿ, ಹೀಗೆಲ್ಲ ಬೇಕಾಗಲ್ಲ ಇದೆಲ್ಲ ಏನು ಅಂತ. ನೀವು ಗುರುವನ್ನು ದೇವರಾಗಿ ಭಾವಿಸಿ ಅಥವಾ ದೇವರೇ ಗುರುವಾಗಿ ಬಂದಿದ್ದಾನೆ ಎಂಬುದಾಗಿ ಭಾವಿಸಿ ಗುರು ಸೇವೆಯನ್ನು ಮಾಡಿ ನಿಮಗೆಲ್ಲವೂ ಪ್ರಕಾಶಿತವಾಗತ್ತೆ, ಒಳಗಿರೋ ವಿದ್ಯೆಗಳೆಲ್ಲವೂ ಪ್ರಕಟ ಆಗತ್ತೆ. ಯಾವ ಬೋಧ ಜ್ಞಾನ ಬೇಕು ಅದೆಲ್ಲ ಬಂದ್ಬಿಡುತ್ತೆ. ಆಮೇಲೆ ಪಾಪ ಮಾಡೋ ಪ್ರಶ್ನೆನೇ ಇಲ್ಲ ಅಂತ. ಒಂದು ವೇಳೆ ಪಾಪ ಮಾಡಿದರೂ ಕೂಡ ಅವನಲ್ಲಿ ಪರಿಹಾರಗಳಿದೆ, ದಾರಿಗಳಿದೆ. ಯಾರು ದೇವರನ್ನು ಗುರುವಾಗಿ ಭಾವಿಸ್ಬಿಟ್ಟಿದ್ದಾನೆ, ಆ ಮಟ್ಟಕ್ಕೆ ಅವನ ಭಾವ ಹೋಗಿ ತಲುಪಿದೆ, ಅವನು ತಪ್ಪು ಮಾಡೋ ಪ್ರಶ್ನೆ ಇಲ್ಲ. ಒಂದು ವೇಳೆ ತಪ್ಪು ಮಾಡಿದರೂ ಕೂಡ ಅವನು ಏನು ಮಾಡಬೇಕು ಅಂತ ಗೊತ್ತುಂಟು ಅಂತ. ದೇವರು ಅದನ್ನು ಹೇಗೆ ಕಾಯಬೇಕು ಅಂತ ದೇವರಿಗೂ ಗೊತ್ತಿದೆ, ಅವನ ರಕ್ಷಣೆ ಹೇಗೆ ಮಾಡಬೇಕು ಅಂತ ದೇವರಿಗೂ ಗುರುವಿಗೂ ಗೊತ್ತು ಅಂತ. ಹಾಗಾಗಿ ತುಂಬ ಆಲೋಚನೆ ಮಾಡಬೇಕಾಗಿಲ್ಲ ಅಂತ. ಹರ್ಷಿತ ಇದು ರಾಜರಾಜೇಶ್ವರಿ ಗುರುಕುಲದಿಂದ ಪ್ರಶ್ನೆ ಕೇಳಿರೋಂಥದ್ದು. ಇನ್ನು ಮುಂದೆ ಪ್ರಾರಂಭ ಮಾಡಬೇಕಾಗಿರುವಂಥ ವಿಷಯ, ತಂದೆ ತಾಯಿ ಆಯಿತು, ಗುರುಗಳಾಯಿತು, ದೇವರಾಯಿತು. ಇನ್ನು ಗೋವಿನ ಬಗ್ಗೆ ಒಂದು ಉದಾಹರಣೆ, ಒಂದು ದೃಷ್ಟಾಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋಂಥ ಒಂದು ಉದಾಹರಣೆ ಅದು. ಅದನ್ನು ಹೇಳಿ ಸ್ವಲ್ಪ ಸಮಯ ಬೇಕಾಗ್ಬೋದು ಹೇಳೋದಕ್ಕೆ. ಅದನ್ನು ಪೂರ್ಣ ಮಾಡಬೇಕು ಅಂತ ಅಂದ್ಕೊಳ್ತೇವೆ. ಗೋ ಸೇವೆಯಿಂದ ತುಂಬ ದೊಡ್ಡ ಪುಣ್ಯ ಇದೆ. ಹಾಗೆ ಗೋವಿಗೆ ಅಪಚಾರ ಮಾಡಿದರೆ ಮಹಾಪಾಪ ಇದೆ, ದೊಡ್ಡ ಪಾಪ ಇದೆ. ನಮಗಿದು ಎಲ್ಲಿ ಗೊತ್ತಾಗಿದೆ? ಮೊದಲೇ ಜೀವಿ ಅನುಸರಣೆಯಲ್ಲಿ
ವೈತರಣಿಯ ಬಾಗಿಲಿನಲ್ಲಿ ಜೀವ ಮಾಡುವಂಥ ವಿಲಾಪ, ಮುಂದೆ ವೈತರಣಿಗೆ ಬೀಳಲಿಕ್ಕಿರುವಂಥ ಜೀವ ಮಾಡುವಂಥ ವಿಲಾಪ ಇದೆಯಲ್ಲ, ಸೌಮ್ಯಪುರದ ಹಿಂದೆ ಅಲ್ಲಿ ವೈತರಣಿಗೆ ಹೋಗುವಾಗ ಮಾಡುವಂಥ ವಿಲಾಪಗಳಿದೆಯಲ್ಲ, ಆ ವಿಲಾಪದಲ್ಲಿ ಈ ಸಂಗತಿಗಳಿದೆ. ಗೋವಿಪ್ರವೃತ್ತ್ಯರ್ಥ ಮಕಾರಿ ನಾಣ್ವಪಿ. ಗೋವೃತ್ತಿ ಕಲ್ಪನೆ ಮಾಡಲಿಲ್ಲ ಅಥವಾ ವಿಪ್ರವೃತ್ತಿ ಕಲ್ಪನೆ ಮಾಡಲಿಲ್ಲ. ಯಾರೋ ಒಬ್ಬ ವೇದಾಧ್ಯಯನ ಮಾಡ್ತಾನೆ, ಅದಕ್ಕೊಂದು ಬೇಕಾದ ವ್ಯವಸ್ಥೆ ಮಾಡಿಕೊಡುವಂಥದ್ದು ವೇದ ವಿದ್ಯೆಯನ್ನು. ವೇದ ಅಂದರೆ ವೇದ ಮಾತ್ರ ಅಂತಲ್ಲ, ವೇದ ಮೂಲವಾದ ವಿದ್ಯೆಗಳಲ್ಲೂ ಕೂಡ ವೇದವೇ, ಬೇರೆ ಏನೂ ಇಲ್ಲ ಅಂತ. ಹಾಗಾಗಿ ಅಂತಹದ್ದನ್ನು ಮಾಡುವವನಿಗೆ, ಅಥವಾ ಒಬ್ಬ ವಿಪ್ರೋತ್ತಮ, ಒಬ್ಬ ತಪಸ್ವಿ, ಬ್ರಾಹ್ಮಣೋತ್ತಮ ಅಂತ ಅಂದ್ಕೊಳ್ಳಿ ನೀವು, ಅಂಥವನಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು, ಅವನ ವೃತ್ತಿಯನ್ನು, ಅವನಿಗೆ ಊಟಕ್ಕೆ ಏನು ಬೇಕು, ತಿಂಡಿಗೆ ಏನು ಬೇಕು, ಜೀವನಕ್ಕೆ ಏನು ಬೇಕು ಅಂಥದ್ದನ್ನು ಮಾಡಿಕೊಡುವಂಥದ್ದು ಅದೊಂದು. ಅದಕ್ಕಿಂತ ಮೊದಲು ಹೇಳಿರುವಂಥದ್ದು ಗೋವೃತ್ತಿ ಅಂತ, ಗೋವೃತ್ತಿ ವಿಪ್ರವೃತ್ತಿ ಅಂತ. ಇದನ್ನು ಮಾಡಿಲ್ಲ ನಾಣ್ವಪಿ ಅಂತ, ಇಷ್ಟು ಮಾಡಿಲ್ಲ ಅಂತ ಅಂದರೆ ಅಷ್ಟು ಮಾಡಿದರೂ ಸಾಕಿತ್ತು ಅಂತ. ಈಗ ಗೋವಿಗೆ ಒಂದು ದಿನ ಗೋಗ್ರಾಸ ಕೊಟ್ಟರೂ ಸಾಕಿತ್ತು ಅಂತ, ಅಣು ಅಷ್ಟು ಕೂಡ ಉದ್ಧಾರ ಮಾಡ್ತಾ ಇತ್ತು ಅಂತ. ಜೀವ ಅಲ್ಲಿ ಹೋದವರು ವಿಲಾಪ ಮಾಡುವಂಥದ್ದು, ಅಲ್ಲಿ ಹೋದವರು ಗೋಳಾಡುವಂಥದ್ದು ಅಂತ, ಅಷ್ಟು ಮಾಡದೆ ಹೋದ್ನಲ್ಲ ಅಂತ. ಅಂದರೆ ಇಲ್ಲಿ ನಮ್ಗೆ ಗೊತ್ತಾಗುವಂಥದ್ದು, ಅಣು ಮಾತ್ರ ಗೋಸೇವೆ ನಮಗೆ ನರಕವನ್ನು ದಾಟಿಸಬಲ್ಲದು ಅಂತ. ಏನಪ್ಪ ಬೇಕಾಗೋದು? ಹುಲ್ಲು, ನೀರು, ಇಂಥದ್ದು ಅಂತ. ತುಂಬ ಬೆಲೆ ಬಾಳುವಂಥದ್ದೇನಲ್ಲ ಈ ಪ್ರಪಂಚದಲ್ಲಿ ಅಂತ. ಅಂತಹದ್ದನ್ನು ಕೊಟ್ಟಿದ್ರೆ ಅದು, ಅಥವಾ ಗೋವಿಗೆ ಒಂದು ರಕ್ಷಣೆ, ಮಳೆ ಬಾರದಿದ್ದಾಗ ಒಂದು ರಕ್ಷಣೆ ಕೊಟ್ಟಿದ್ರೆ, ಬಿಸಿಲು ಮಳೆಯಿಂದಲ, ಇಂಥದ್ದನ್ನು ಗೋವಿನ ಬದುಕಿಗೆ ಏನು ಬೇಕೋ ಅಂಥದ್ದನ್ನು ಒಂದಿಷ್ಟಾದರೂ ಮಾಡಿದರೆ ಈ ದುರ್ಗತಿ ನನಗೆ ಬರ್ತಾ ಇರಲಿಲ್ಲ ಅಂತ ಆ ಜೀವ ಅಲ್ಲಿ ಗೋಳಾಡುವಂಥದ್ದು. ಆ ಗೋಳಾಟದಲ್ಲಿ ನ ಅಣ್ವಪಿ ಅನ್ನೋ ಶಬ್ದ ಇದೆ ಅಂತ. ಅಣು ಮಾತ್ರವೂ ಮಾಡಲಿಲ್ಲ ಅಂತ, ಅಂದರೆ ಅಣು ಮಾತ್ರವಾದರೂ ಮಾಡಿದರೆ ಸಾಕಾಗ್ತಾ ಇತ್ತದು ಅಂತ. ಅದೊಂದು. ಇನ್ನೊಂದು ನಿಮಗೆ ಚೆನ್ನಾಗಿ ನೆನಪಿಲ್ಲದಿರೋದು ಹೇಗೆ ನಮಗೆ, ಅಲ್ಲೇ ಇದು ನಿಮ್ಗೆ ಮರ್ತು ಹೋಗಿಲ್ಲ, ಖಂಡಿತ ಗೊತ್ತು ನಮಗೆ, ನೆನಪಿದೆ ನಿಮಗೆ. ಅಲ್ಲೇ ಇದೆ ಗೋಸೇವೆ ಬಗ್ಗೆ ಎಂಥ ಒಂದು ಪ್ರಯೋಜನ ಆಗುತ್ತೆ, ಗೋಸೇವೆ, ಗೋದಾನ ಇಂಥದ್ರಿಂದ ಅಲ್ಲೇ ಇದೆ. ವೈತರಣಿ ಸಮ್ಮುಖಕ್ಕೆ ಜೀವ ಹೋಗಿ ನಿಂತಾಗ ನಾವೆಗಳನ್ನು ತಗೊಂಡ್ಬರ್ತಾರೆ ನಾವಿಕರು. ವೈತರಣಿಯನ್ನು ದಾಟೋದಕ್ಕೆ ನಾವೆಗಳನ್ನು ತಗೊಂಡ್ಬರ್ತಾರೆ, ತಂದು ಘೋಷಣೆ ಮಾಡ್ತಾರೆ. ವಯಂತೆ ತರ್ತುಕಾಮಾಯ ಮಹಾವೈತರಣಿ ನದೀಂ ನಾವಮಾದಾಯ ಸಂಪ್ರಾಪ್ತಾ. ವಯಂ ನಾವುಗಳು, ಕೈವರ್ತರು ಅಥವಾ ನಾವಿಕರು ಯಾಕೆ ಬಂದಿದ್ದೇವೆ ಅಂದರೆ ನಿನ್ನ ಸಲುವಾಗಿ ಬಂದಿದ್ದೇವೆ. ಒಂದೊಂದು ಜೀವಕ್ಕೂ ಹೇಳುವಂಥದ್ದವ್ರು, ನಿನ್ನ ಸಲುವಾಗಿ ನಾವು ಬಂದಿದ್ದೇವೆ. ನಿನ್ನ ಅಗತ್ಯ ಏನೀಗ? ಮಹಾವೈತರಣಿ ನದಿಯಂ ತರ್ತುಕಾಮಾಯ, ಮಹಾವೈತರಣಿ ನದಿಯನ್ನು ದಾಟ ಬಯಸಿರುವ ನಿನಗಾಗಿ ನಾವು ಇಲ್ಲಿಗೆ ಬಂದವರು. ನಾವಮಾದಾಯ ಸಂಪ್ರಾಪ್ತ, ನಾವೇ ಇದೆ ನಮ್ಮ ಬಳಿಯಲ್ಲಿ, ಸುಖವಾಗಿ ಕುಳಿತು ವೈತರಣಿ ನದಿಯಿಂದ ದಾಟಬಹುದು. ಆದರೆ ಒಂದು ಸಣ್ಣ ಷರತ್ತಿದೆ, ಯದಿತೇ ಪುಣ್ಯಮೀದೃಶಂ, ಯದಿತೇ ಪುಣ್ಯಮೀದೃಶಂ, ಅಂಥ ಪುಣ್ಯ ನಿನ್ನದಿದ್ರೆ. ಈ ಶಬ್ದ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯದಿತೇ ಪುಣ್ಯಮೀದೃಶಂ, ಅಂಥ ಪುಣ್ಯ ನೀನು ಮಾಡಿದ್ದೆ ಹೋದಾದರೆ ನಾವೇ ಬಂದಿದೆ ಏರು ಅಂತ. ಏನಪ್ಪ ಅಂತ ಪುಣ್ಯ ಅಂದರೆ, ಯದಿತ್ವಯ ಪ್ರದತ್ತ ಗೌಹು, ನೀನು ಜೀವನದಲ್ಲಿ ಗೋದಾನ ಮಾಡಿದೀಯಾ? ಸೀದಾ ಪ್ರಶ್ನೆ ಅದು. ಯದಿತ್ವಯ ಪ್ರದತ್ತ ಗೌಹು, ನೀನು ಗೋದಾನ ಮಾಡಿದ್ದೇ ಹೋದರೆ ನಿನ್ನ ಜೀವನದಲ್ಲಿ ಈ ನಾವೇ ತಾನಾಗಿ ನಿನ್ನನ್ನು ಸಮೀಪಿಸ್ತದೆ. ನೀನು ಹೋಗಬೇಕು ಅಂತಿಲ್ಲ ಅದ್ರ ಬಳಿಗೆ. ತದಾ ನೌ ರೂಪಸರ್ಪತಿ, ಅದಕ್ಕೆ ಬೋಧ ಇದೆ, ಚೇತನ ಇದೆ ನಾವಿಗೆ ಅಂತ. ಗೋದಾನ ಮಾಡಿದವನ ಬಳಿಗೆ ತಾನಾಗಿ ಹೋಗಿ ಅಲ್ಲಿ ಹೋಗಿ ನಿಲ್ಲುತ್ತೆ ಅದು, ಹತ್ತು ನನ್ನನ್ನು ಅಂತ. ನಾನ್ಯಥಾ, ಬೇರೆ ದಾರಿ ಇಲ್ಲ. ನಾವೇ ಬದುಕಿ ಬರೋದಕ್ಕೆ ಅನ್ಯ ಮಾರ್ಗಗಳಿಲ್ಲ, ಒಂದೇ ಮಾರ್ಗ ಇರುವಂಥದ್ದು ಗೋದಾನ.
ಹಾಗಾಗಿ ಗೋದಾನ ಮಾಡ್ತಾರೆ. ಸತ್ತ ಬಳಿಕೂ ಕೂಡ ಗೋದಾನ ಮಾಡ್ತಾರೆ. ಬದುಕಿರುವಾಗ ಮಾಡಿದರೆ ಇನ್ನೂ ಪ್ರಶಸ್ತ, ಅದು ಅವನವನೇ ಮಾಡಿಕೊಂಡ್ರೆ ತುಂಬ ಪ್ರಶಸ್ತ. ಸತ್ತ ಬಳಿಕ ಅದಕ್ಕಾಗಿ ಗೋದಾನ ಮಾಡುವಂಥ ಒಂದು ಪರಿಪಾಟಿ ಇದೆ. ಯಾಕೆಂದರೆ ವೈತರಣಿ ದಾಟೋದಕ್ಕೆ ಬೇಕು ಅಂತ. ಹಳ್ಳಿಗಳಲ್ಲಿ ದಾನ ಕೊಟ್ಟವನಿಗೆ ಆ ದಾನ ಕೊಟ್ಟ ಗೋವಿನ ಬಾಲ ಸಿಗುತ್ತೆ ಅನ್ನೋ ಮಾತಿದೆ. ಗೋ ಸೇವೆ ಮಾಡಿದರೆ ಅಥವಾ ಗೋದಾನ ಮಾಡಿದರೆ ಗೋವೇ ಬರುತ್ತೆ, ಬಾಲ ಹಿಡ್ಕೊಂಡ್ರಾಯ್ತು, ನದಿನ ದಾಟಿಸ್ಬಿಡುತ್ತೆ ಅದು ಅಂತ. ಗೋವಿನ ಬಾಲ ಹಿಡ್ಕೊಂಡ್ರಾಯ್ತು ಅಂತ. ಹಿಂದಿಯವರು ಪೂಂಚ್ ಮೇಲಾಗ ಅಂತ ಹೇಳ್ತಾ ಇರ್ತಾರೆ. ಗೋದಾನ ಮಾಡಿದ್ರು ಗೋವಿನ ಬಾಲ ಸಿಗುತ್ತೆ ನಿನಗೆ ಪುನೇಲಿ ಅಂತ, ಅಥವಾ ಗೋ ಸೇವೆ ಮಾಡಿದರೆ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹಳ್ಳಿ ವಾಡಿಕೆಗಳು. ಇದು ಕೂಡ ಅದನ್ನು ಹೇಳ್ತಾ ಇರುವಂಥದ್ದು. ಗೋವಿನ ಒಂದು ಸೇವೆ ಅಥವಾ ಗೋದಾನ ಇಂಥದ್ದನ್ನು ಮಾಡಿದರೆ ಆಗ ವೈತರಣಿಯನ್ನು ಕೂಡ ದಾಟಬಹುದು ಅಂತ. ಯಾಕೆಂದರೆ ವೈತರಣಿ ಅನ್ನುವಾಗ ಈ ದಾನದಿಂದಲೇ, ಅದರಲ್ಲಿ ಕೂಡ ಗೋದಾನದಿಂದಲೇ ದಾಟಬಹುದಾದ ನದಿಯಾಗಿದ್ದರಿಂದ ವೈತರಣಿ ಅಂತ ಹೆಸರು. ವಿತರಣ ಅಂದರೆ ದಾನ, ಗೋ ವಿತರಣ ಮಾಡಿದವನಿಗೆ ದಾಟಕ್ಕೆ ಸಾಧ್ಯ ಅದನ್ನು. ಹಾಗಾಗಿ ವೈತರಣಿ ಅಂದರೆ ಇದರ ಮಹತ್ವ ಏನು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು ಅಂತ. ಅದು ಚಿಕ್ಕ ಗೋ ಸೇವೆ ಒಂದು ಲೆಕ್ಕವೇ ಅಲ್ಲ ಅಂತ. ಒಂದಿಷ್ಟು ಹುಲ್ಲು ತಂದು ಗೋವಿಗೆ ಕೊಡೋಕ್ಕೆ ಏನಪ್ಪ ಆಗೋದು? ಏನಂತ ಶ್ರಮ ಇದೆ? ಬಡವ ಕೂಡ ಮಾಡ್ಬೋದು, ಬಡವರು ಮಾಡ್ಬೋದು. ಆದರೆ ಅದನ್ನೂ ಮಾಡದೇ ಇದ್ದಾಗ ಬೇರೆ ದಾರಿ ಇಲ್ಲ, ವೈತರಣಿಗೆ ಬೀಳು, ಘೋರ ಶಿಕ್ಷೆಯನ್ನು ಅನುಭವಿಸುವಂಥ. ಉಳಿದ ಪಾಪಗಳು 1000 ಇದ್ದರೂ ಕೂಡ ಈ ಚಿಕ್ಕ ಗೋಸೇವೆ ಅದನ್ನು ಪರಿಹಾರ ಮಾಡಬಲ್ಲದು ಅಂತ, ಸಂಪೂರ್ಣವಾಗಿ ಪರಿಹಾರ ಮಾಡಬಲ್ಲದು. ಹಾಗೆಯೇ ಗೋವಿಗೆ ಚಿಕ್ಕ ಅಪಚಾರ ಮಾಡಿದರೂ ಭಯಂಕರವಾದ ಪಾಪ ಅದರಿಂದ ಬಂದೇ ಬರ್ತದೆ ಅಂತ. ಅದು ನಮ್ಮನ್ನು ನಾಶ ಮಾಡೋದಕ್ಕೆ ಸಾಕು ಅಂತ, ಅಷ್ಟು ತೊಂದರೆ ಆಗ್ಬೋದು ಅಂತ. ಚಿಕ್ಕ ಅಪಚಾರ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ತುಂಬ ತೊಂದರೆ ಆಗತ್ತೆ. ಹಾಗಾಗಿ ಮನೆಗಳಲ್ಲಿ ಎಷ್ಟೋ ಸರ್ತಿ ಗೋವನ್ನು ಸಾಕೋದೆಲ್ಲ ಹೌದು, ಆದರೆ ಪಾಪನೂ ಕಟ್ಕೊಡ್ತಾ ಇರ್ತಾರೆ. ಯಾಕೆಂದರೆ ಕೆಲವು ಸರಿ ಗೋವಿಗೆ ಬೈಯೋದನ್ನು ನೋಡ್ತೇವೆ ನಾವು, ಗೋವಿಗೆ ಹೊಡೆಯೋದನ್ನು ನೋಡ್ತೇವೆ. ಕನ್ನಡದಲ್ಲಂತೂ ಗಾದೆ ಬಂದುಬಿಟ್ಟಿದೆ, ಯಾರಿಗಾದ್ರು ಚೆನ್ನಾಗಿ ಹಿಡ್ಕೊಂಡು ಹೊಡೆದ್ರೆ ದನ ಬಡ್ದಂಗೆ ಬಡ್ದುಬಿಟ್ಟ ಅಂತ ನಾವು ಗಾದೆ ಬಂದಿದೆ. ಏನಪ್ಪ ಅರ್ಥ ಇದಕ್ಕೆ? ನಮ್ಮ ಭಾರತ ದೇಶದಲ್ಲಿ ಇಂಥ ಗಾದೆ ಯಾಕೆ ಹುಟ್ಕೊಳ್ಬೇಕಾಗಿತ್ತು? ಎಲ್ಲ ನರಕಕ್ಕೆ ಹೋಗೋರು ಗಾದೆ ಇದು. ದನ ಬಡ್ದಾಗ ಬಡ್ದುಬಿಟ್ಟ ಅಂದರೆ ಚೆನ್ನಾಗಿ ಬಡಿಯೋಕ್ಕಿರೋದು ದನ ಅಂತ ಅರ್ಥ ಕೊಡುತ್ತೆ ಅದು ಅಂತಂದರೆ, ಹಾಗೆ ದನಕ್ಕೆ ಹೊಡಿತಾರೆ ಅನ್ನೋ ಅರ್ಥನ ಕೊಡುತ್ತೆ ಅದು ಅಂತ. ಹಾಗೆ ಹೊಡೆದವ್ರು ಯಾರು ಕೂಡ ಅವರು ಉದ್ಧಾರ ಆಗೋದಿಲ್ಲ. ಆ ಪಾಪದಿಂದ ಬಿಡುಗಡೆ ಅತ್ಯಂತ ಕಷ್ಟ ಸಾಧ್ಯ ಅಂತ. ಯಾಕೆಂದರೆ 33 ಕೋಟಿ ದೇವತೆಗಳಿಗೆ ನೋವಾಗುತ್ತೆ. ಅಲ್ಲಿಗೆ ಕೊಟ್ಟ ಏಟು 33 ಕೋಟಿ ದೇವತೆಗಳಿಗೆ ಮುಟ್ಟುವಂಥದ್ದು ಅಂತ. ಮಾತ್ರ ಅಲ್ಲ, ಗವಾ ಮಂಗೇಶು ತಿಷ್ಠಂತಿ ಭುವನಾನಿ 14 14 ಲೋಕಗಳು ಅಲ್ಲೇ ಇದೆಯಂತೆ ಗೋವಿನಲ್ಲಿ ಅಂತ. ನೀವು ಕೊಟ್ಟ ಏಟು ಇಡೀ ಸೃಷ್ಟಿಗೆ ಬೀಳುವಂಥದ್ದು ಅಂತ. ಆ ಪಂಕ್ತಿ ನೆನಪಿಟ್ಕೊಳ್ಳಿ. ಗವಾ ಮಂಗೇಶು ತಿಷ್ಠಂತಿ ಭುವನಾನಿ 14 14 ಲೋಕಗಳು ಗೋವಿನ ಶರೀರದಲ್ಲಿ ನೆಲೆಸಿವೆ ಅಂತ. ಹಾಗೆ ಜಾಗ್ರತೆ ಅಂತ. ಅಪಚಾರ ಮಾಡುವಾಗ ಜಾಗ್ರತೆ, ಎಲ್ಲಿಂದ ಎಲ್ಲಿಗೂ ಪರಿಣಾಮ ಹೋಗ್ಬೋದು ಅಂತ. ನಮ್ಮನೆ ಗೋವು ನಮ್ಮ ಅಕ್ಕಪಕ್ಕದಲ್ಲಿದೆ, ಪಾಪದ್ದು ಮೂಕ ಪ್ರಾಣಿ ಅಂತಷ್ಟು ಅನ್ಕೋಬೇಡಿ. ಅದನ್ನು ಮುಟ್ಟಿದರೆ ಎಲ್ಲಿಂದ ಎಲ್ಲಿಗೂ ಅದರ ಆಘಾತ ತಲುಪಬಹುದು ಅಂತ. ಪ್ರತಿಕ್ರಿಯೆ ಎಲ್ಲಿಂದಲೂ ಬರ್ಬೋದು. ನೀವು 14 ಲೋಕದಲ್ಲಿ ಎಲ್ಲಿಗೆ ಹೋದರೂ ಇವನು ಗೋವಿಗೆ ಹಿಂಸೆ ಮಾಡಿದವನು ಅಂತ, ಬಿಡಬೇಡ ಇವನನ್ನ ಅಂತ ಆ ಲೋಕ ಪ್ರತಿಕ್ರಿಯೆ ಕೊಡ್ಬೋದು ಅಂತ, ಆಯಾ ಲೋಕಗಳು ಅಂತ. ಹಾಗಾಗಿ ತುಂಬ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕು ಗೋವಿನ ವಿಷಯದಲ್ಲಿ ಅಂತ. 14 ಲೋಕಗಳು 33 ಕೋಟಿ ದೇವತೆಗಳು, ಅಲ್ಲಿಗೆಲ್ಲವೂ ಆಯಿತು, ಇನ್ನೇನು ಉಳಿಲಿಲ್ಲ ಅಂತ. ಅಗ್ನಿಯ, ಗೋವಿನ ವೇದ ಕರೆಯುವಂಥದ್ದು ಅಗ್ನಿಯ ಅನ್ನೋ ಶಬ್ದದಿಂದ ಅಂತ. ಅಗ್ನಿಯ ಅಂದ್ರೇನು? ಹಿಂಸೆಗೆ ಒಳಪಡ್ತಕ್ಕದ್ದಲ್ಲ, ಯಾವುದೇ ಸ್ಥಿತಿಯಲ್ಲಿ ಹಿಂಸೆಗೆ ಒಳಪಡ್ತಕ್ಕದ್ದಲ್ಲ, ಹಿಂಸೆ ಮಾಡಬಾರ್ದು. ಅಗ್ನಿಯ ಅಂದರೆ ಅದು. ಅನೇಕ ಕಡೆ ಗೋವನ್ನು ವೇದ ಅಗ್ನಿಯ ಅನ್ನೋ ಶಬ್ದದಿಂದ ಕರೆಯುತ್ತೆ ಅಂತ. ಇವತ್ತೊಂದು ಚಿಕ್ಕ ಪ್ರಾರಂಭ ಅಂತ ಮಾಡೋಣ. ಕಥೆ ನಿಮಗೆ ಚೆನ್ನಾಗಿ ಗೊತ್ತಿರೋಂಥ ಕಥೆನೇ ಇದು. ದಿಲೀಪನ ಕಥೆ, ನಂದಿನಿ ವರಪ್ರಧಾನದ ಕಥೆ. ನೀವೇ ನಮಗೆ ಹೇಳ್ಬೋದು ಆ ಕಥೆಯನ್ನು, ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನೀವು ಹೇಳ್ಬೋದು, ಅದು ಹಾಗಲ್ಲ ಹೀಗೆ ಅಂತ ನೀವೇನೆ, ಅಷ್ಟು ನಿಮಗದು ಗೊತ್ತಿರುತ್ತೆ. ಆದರೂ ಕೂಡ
ಅನುಸಂಧಾನ ಮಾಡೋಣ, ಏನಾದರೂ ಹೊಸ ವಿಷಯಗಳು ಸಿಗ್ಬೋದು. ಒಂದು ಕಥೆಯನ್ನು ಅನುಸಂಧಾನ ಮಾಡಿದಾಗ ಹೊಸ ಹೊಸ ವಿಷಯಗಳು ಸಿಗುತ್ತೆ. ನೀವು ಭಗವದ್ಗೀತೆಯನ್ನು ಅವಲೋಕನ ಮಾಡ್ತಾ ಮಾಡ್ತಾ ಇದ್ದಾಗ ನಿಮಗೆ ದಿನ ಹೋದಂತೆ ಅದು ಆಳಕ್ಕೆ ಹೋದಾಗ ಹೊಸ ಹೊಸ ವಿಷಯಗಳು ಸಿಗುತ್ತೆ ಅಲ್ಲಿಂದಲೇ ಅಂತ. ಹಾಗೆ ಈ ಕಥೆಗಳೆಲ್ಲ ಹಾಗೆ ಅಂತ. ನೀವು ಅದನ್ನು ಚರ್ವಣೆ ಮಾಡಿದಂತೆ ಈ ತಾಂಬೂಲ ಚರ್ವಣೆ ಮಾಡೋರು, ಎಲೆ ಅಡಿಕೆ ಹಾಕೋರು ನೋಡಿ, ಎಷ್ಟೋ ಹೊತ್ತು ತನಕ ಮಾಡ್ತಾ ಇರ್ತಾರೆ ಅಲ್ವಾ? ಯಾಕೆ ಅಷ್ಟೆಲ್ಲ ಹೊತ್ತು ಮಾಡ್ಬೇಕಾದ್ರು ಒಂದ್ಸತಿ ತಿಂದು ಮುಗಿಸ್ಬಾರ್ದ? ಈಗ ನೀವೆಲ್ಲ ಬಾಳೆಹಣ್ಣು ತಿಂದರೆ ಬಾಯಿಗೆ ಹಾಕ್ತಿದ್ರು, ಗುಳು ನುಂಗಿದ್ರೆ ಮುಗೀತು ಅಂತ. ಹಾಗೆ ಎಲೆ ಅಡಿಕೆನ ತಿನ್ನಬಾರ್ದ ಅಂದರೆ ಆಗಲ್ಲ. ಅದು ಅಗುದು ಅವ್ರನ್ನ ಕೇಳಿ, ಅಮೃತೋತ್ಪತ್ತಿ ಆಗ್ತಾ ಇರುತ್ತೆ ಅಲ್ಲಿ ಅಂತ, ಹೊಸ ಅಮೃತ ರಸ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ ಅವರು. ಒಂದು ಅರ್ಧ ಗಂಟೆ 1 ಗಂಟೆ ಅದನ್ನ ಜಗಿತಾ ಇದ್ರೆ ಹೊಸ ರಸ ಬರ್ತಾ ಇರುತ್ತೆ ಅದರಲ್ಲಿ, ಇಲ್ವಾ? ನಿಮ್ಗೇನು ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗತ್ತಲ್ಲ. ಎಲ್ಲ ಪೂರ್ತಿ ಬಾಯಿ ಮಾತ್ರ ಅಲ್ಲ, ಒಳಗಡೆ ಮಾತ್ರ ತುಟಿ ಕೆಂಪಾಗಿರುತ್ತೆ, ಇಲ್ಲೆಲ್ಲ ಪೂರ್ತಿ ಕೆಂಪಾಗಿರುತ್ತೆ, ಆಮೇಲೆ ಅಂಗಿ ಎಲ್ಲ ಕೆಂಪಾಗಿರುತ್ತೆ. ಅದ್ರ ನಂತರ ಆಮೇಲೆ ಕೈ ಬಟ್ಲು ಏನಾದ್ರು ಇದ್ದರೆ ಅದು ಪೂರ ಕೆಂಪಾಗಿರುತ್ತೆ, ಆಚೀಚೆಗೆಲ್ಲ ಕೆಂಪಾಗಿರುತ್ತೆ, ಅದು ಹೋಗಿ ಬರೋ ದಾರಿಯೆಲ್ಲ ಕೆಂಪಾಗಿರುತ್ತೆ. ಅದೆಲ್ಲ ಏನು ಅಂದರೆ ರಸ, ರಸೋವೈ ಸಹ ಅಂತ ಹೇಳಿದೆ ನೋಡಿ, ರಸ ಅದು ಸರ್ವವ್ಯಾಪಿ ರಸ ಅಂತ. ಒಂದು ಸಾರಿ ತಾಂಬೂಲ ಚರಣ ಶುರು ಮಾಡಿದ ಅಂದರೆ ಎಲ್ಲ ಪ್ರಪಂಚವೆಲ್ಲ ವರ್ಣದಿಂದ ಕಂಗೊಳಿಸೋಗಾಗ್ಬಿಡುತ್ತೆ ಅಂತ ಪೂರ್ತಿ ಅಂತ. ಅವರು ಮಾತಾಡಿದ್ರಂತೂ ತುಂಬ ತುಂಬಿಕೊಂಡು, ಅವರು ಪಕ್ಕನ ಮಾತಾಡೋದಿಲ್ಲ, ಅವರು ಅಂತಲೇ ವ್ಯವಹಾರ ಮಾಡ್ತಾರೆ. ಅದು ಮಾತಾಡಿದ್ರು ಅಂದರೆ ಎದುರುಗಡೆ ಕೂಡ ಅಭಿಷೇಕ ಆಗುತ್ತೆ ಅವರಿಗೆ. ಕಥೆಗಳೆಲ್ಲ ಹಾಗೆ ಅಂತ, ಎಲೆ ಅಡಿಕೆ ಇದ್ದ ಹಾಗೆ ಅಂತ. ಆದರೆ ಅದು ಎಂಜಲಾಗತ್ತೆ, ಇದು ಎಂಜಲಾಗೋದಿಲ್ಲ. ಯಾಕೆಂದರೆ ಎಷ್ಟು ಜನ ಹಿಂದೆಲ್ಲ ಈ ಕಥೆಯನ್ನು ಆಸ್ವಾದನೆ ಮಾಡಿದ್ದಾರೆ, ಎಂಜಲಾಗಿಲ್ಲ ಅದು. ನಾವು ಮೊದಲೆಲ್ಲ ಆಸ್ವಾದನೆ ಮಾಡಿದ್ದೀವಿ, ಪುನಃ ಮಾಡ್ತೀವಿ. ಈಗ ಎಷ್ಟು ಬಾರಿ ಆಸ್ವಾದನೆ ಮಾಡಿದರೂ ಎಂಜಲಾಗದೇ ಇರುವಂಥ ಕಥೆಗಳು ಇವೆಲ್ಲ ಅಂತ. ಅದೇ ಕಾದಂಬರಿ ತಂದು ಓದಿದರೆ ಒಂದು ಸಾರಿ ಓದಿದ್ದು ಮುಗೀತು, 2ನೇ ಸತಿ ಓದೋಕ್ಕಾಗೋದಿಲ್ಲ ಅಲ್ವಾ? ಈ ಚಲನಚಿತ್ರಗಳು ಒಂದು ಸಾರಿ ನೋಡ್ಬೋದು, ಒಂದು ಸಾರಿ ನೋಡೋದೇ ಕಷ್ಟ ಇರುತ್ತೆ ಅಂತ ಅಂದ್ಕೊಳ್ಳಿ ನೀವು. 2ನೇ ಸರಿ ನೋಡ್ಬೋದು, 3ನೇ ಸರಿ, 4ನೇ ಸರಿ, ಒಂದು 8 ಸಾರಿ 10 ಸಾರಿ ನೋಡಿದರೆ ತಲೆ ಕೆಡುತ್ತೆ, ನೋಡೋಕ್ಕಾಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಅನ್ನೋ ಥರ ಆಗುತ್ತೆ ಅಂತ. ಆದರೆ ಈ ರಾಮಾಯಣ ಮಹಾಭಾರತಗಳು ನೋಡಿ, ಸಾವಿರಾರು ಸತಿ ಇದನ್ನು ಬೇರೆ ಬೇರೆ ರೂಪದಲ್ಲಿ ಅವಲೋಕನ ಮಾಡ್ತಾಯಿದ್ರು ಮತ್ತು ನಮಗದು ಆಸಕ್ತಿಯನ್ನು ಹುಟ್ಟಿಸುತ್ತೆ ನೋಡಿ ಅಂತ. ನೋಡಬೇಕು ಅನಿಸುತ್ತೆ, ಆಸ್ವಾದನೆ ಮಾಡಬೇಕು ಅಂತ ಅನಿಸುತ್ತೆ ನಮಗೆ. ಏನು ಕಾವ್ಯಗಳು ಬಂದಿದೆ, ನಾಟಕಗಳು ಬಂದಿದೆ, ಯಕ್ಷಗಾನ ಬಂದಿದೆ, ಕಥೆಗಳು ಬಂದಿದೆ, ಎಷ್ಟು ಜನ ಹೊಸದಾಗಿ ಬರೆದಿದ್ದಾರೆ ಅದನ್ನೇ. ಮತ್ತೆ ಇಷ್ಟೆಲ್ಲ ಆಗಿಯೋ ನಾವು ಮತ್ತೊಮ್ಮೆ ಇದನ್ನು ಅವಲೋಕನ ಮಾಡೋಕ್ಕೆ ಶುರು ಮಾಡಿದರೆ ಅದು ನಮಗೆ ಆ ಒಂದು ಶಾಂತಿಯನ್ನು, ಆನಂದವನ್ನು, ಏನೋ ಒಂದು ಭಾವವನ್ನು ಕೊಡುತ್ತೆ ನೋಡಿ. ಅಂತ ರಾಮಾಯಣ ಪಾರಾಯಣ ಮಾಡ್ತಾ ಇರ್ತೀವಿ ನಾವು, ವಾಲ್ಮೀಕಿ ರಾಮಾಯಣವೇ ಅದನ್ನೇ ಮತ್ಮತ್ವದು. ಆದರೆ ಎಷ್ಟು ಸಾರಿ ಅದನ್ನು ಅವಲೋಕನ ಮಾಡಿದ ನಂತರವೂ ಕೂಡ ಮತ್ತೊಂದು ಸಾರಿ ಮಾಡಬೇಕಾದ್ರೆ ಅದು ಆನಂದವನ್ನು ಕೊಡುತ್ತೆ ತುಂಬ ಅಂತ. ಮತ್ತೇನೋ ಒಂದು ಹೊಸ ಹೊಳಹನ್ನು ಕೊಡುತ್ತೆ ಅದು, ಇನ್ನು ಆಳಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅದು ಅಂತ. ಅದು ಇದ್ರ ಶಕ್ತಿ ಅದು ಅಂತ. ಹಾಗೆ ನೀವು ಕೇಳಿದ ಕಥೆಯನ್ನೇ ಹೇಳ್ತಾರೆ ಅಂತ ಬೇಜಾರು ಮಾಡಬೇಡಿ. ನಿಮ್ಮ ಕರ್ಮ ಇದು, ಕೇಳಿ ಈ ಕಥೆಯನ್ನು. ಹೇಳೋ ಕರ್ಮ ನಮಗಿದೆ, ಕೇಳೋ ಕರ್ಮ ನಮಗಿದೆ, ಕರ್ಮ ಪ್ರವಚನ ಇದು. ಹಾಗಾಗಿ ನೀವು ದೂಸರ ಮಾತಾಡದೆ ಕೇಳಬೇಕಾಗತ್ತೆ ಅಂತ, ಕರ್ಮ ಫಲವಿದು ಅಂತ ಅಂದ್ಕೊಂಡು ಕೇಳಬೇಕಾಗತ್ತೆ ಅಂತ. ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ಇದು ಕಾಳಿದಾಸನ ರಘುವಂಶ ಮಹಾಕಾವ್ಯ, ಅಲ್ಲಿರುವಂಥದ್ದು. ಆ ರಘುವಂಶ ಅಂತ ಹೆಸರು ಯಾಕೆ ಬಂತು ಅನ್ನೋದೇ ಈ ಕಥೆಯಲ್ಲಿದೆ ಮುಖ್ಯವಾಗಿ. ಅದರ ಕಾರಣವೇ ಈ ಕಥೆಯ ಒಂದು ಸಾರಾಂಶ. ಅಲ್ಲಿ ದಿಲೀಪನಿಂದ ಪ್ರಾರಂಭ ಆಗುತ್ತಲ್ವಾ ರಘುವಂಶ ದಿಲೀಪನಿಂದ ಪ್ರಾರಂಭ ಆಗೋದಲ್ಲ. ರಘುವಂಶ ಮಹಾಕಾವ್ಯ ಇದೆಯಲ್ಲ, ಅದು ದಿಲೀಪನಿಂದ ಪ್ರಾರಂಭ ಆಗುತ್ತೆ. ಅದು ರಘುವಂಶ ಯಾರಿಂದ ಪ್ರಾರಂಭ ಆಗುತ್ತೆ? ಸೂರ್ಯನಿಂದ ಪ್ರಾರಂಭ ಆಗುತ್ತೆ. ಸೂರ್ಯವಂಶ ಅಲ್ವಾ ಅದು, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಆದರೆ ಈ ಕಾವ್ಯ ಅಲ್ಲಿಂದ ತಗೊಂಡಿಲ್ಲ ಅವರು, ಕಾಳಿದಾಸ ಅಲ್ಲಿಂದ ತಗೊಂಡಿಲ್ಲ, ದಿಲೀಪನಿಂದ ತಗೊಂಡಿದ್ದಾನೆ. ಸೂರ್ಯವಂಶದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾನೆ ಅವನು. ತುಂಬ ಅದ್ಭುತವಾಗಿದೆ ಆ ಮಾತುಗಳೆಲ್ಲ, ತುಂಬ ಅದ್ಭುತವಾಗಿದೆ. ಒಂದು ವಂಶ ಹೇಗಿರ್ಬೋದು ಅನ್ನೋದನ್ನು ಕಣ್ಣಿಗೆ ಕಟ್ಟುವಂತೆ ಮಾಡ್ತಾನೆ ಅವನು. ಒಂದು ಪೀಳಿಗೆ ಹೇಗೆ ಬಂತು ಆ ವಂಶದಲ್ಲಿ ಅಂತ. ಒಬ್ಬರಿಗಿಂತ ಒಬ್ಬರು ಉತ್ಕೃಷ್ಟರಾಗಿರ್ತಕ್ಕಂಥವ್ರು, ರತ್ನಗಳೇ ಬಂದಿದ್ದು
ಆ ಪರಂಪರೆಯಲ್ಲಿ ಅನ್ನೋದನ್ನು ಅವನು ತುಂಬ ಚಂದವಾಗಿ ನಿರೂಪಣೆ ಮಾಡಿದ್ದಾನೆ. ಇದು ಸಂದರ್ಭ ಅಲ್ಲ, ಹಾಗಾಗಿ ಒಂದು ಶ್ಲೋಕ ಮಾತ್ರ ನೆನಪು ಮಾಡ್ಕೊಂಡು ಮುಂದುವರಿತೇವೆ. ಸೋಹಂ ಆಜನ್ಮ ಶುದ್ಧಾನ ಆಫಲೋದಯ ಕರ್ಮಣ ಆಸಮುದ್ರ ಕ್ಷತೀಶಾನ ಆನಾಕರಥವರ್ತ್ಮನ. ಅವರು ಎಂಥವ್ರು ಅಂದರೆ ಆಜನ್ಮ ಶುದ್ಧರು ಅಂತ. ಅಂದರೆ ಜನನದಿಂದ ಮರಣದವರೆಗೆ ಎಲ್ಲಿಯೂ ಮಧ್ಯೆ ಪಾಪದ ಪ್ರಸಕ್ತಿ ಇಲ್ಲ ಅಂತ. ಇಷ್ಟು ಶುದ್ಧವಾದ ಬದುಕನ್ನು ಅವರು ಮಾಡ್ತಾ ಇದ್ದವರು ಅಂತ. ದಶರಥ ಯಾಕೆ ಕೈಕೇಯಿಗೆ ವರಗಳನ್ನು ಕೊಟ್ಟ, ರಾಮನನ್ನು ಕಾಡಿ ಕಳಿಸುವಂಥ ವರಗಳಿಗೆ ಯಾಕೆ ಅವನು ಒಪ್ಕೊಳ್ಬೇಕಾಯ್ತು ಅಂದರೆ ಪಾಪ ಮಾಡುವಂತೆ ಇಲ್ಲ, ಅವನು ಕೊಟ್ಟ ಮಾತಿಗೆ ಅವನು ತಪ್ಪುವಂತೆ ಇಲ್ಲ ಅಂತ. ಪ್ರಾಣ ಹೋದು ದೊಡ್ಡದಲ್ಲ ದಶರಥನಿಗೆ. ಅವನು ಆ ರಾತ್ರಿ ಪ್ರಾರ್ಥನೆ ಮಾಡ್ಕೋತಾನೆ, ರಾತ್ರಿಗೆ ಪ್ರಾರ್ಥನೆ ಮಾಡ್ಕೋತಾನೆ, ಬೆಳಗಾಗೋದು ಬೇಡ ಅಂತ, ಹೋಗ್ಬಿಡ್ಲಿ ನಾನು ಅಂತ. ಬೆಳಗಾಗೋಕ್ಕಿಂತ ಮೊದಲೇ ಆ ಸತ್ಯ ಹೋದರೆ ಸಮಸ್ಯೆ ಪರಿಹಾರ ಆಗತ್ತೆ ಅಂತ. ಅಂದರೆ ಸಾವಿಗಿಂತ ಕಠಿಣವಾದ ಒಂದು ಕಷ್ಟವನ್ನು ಎದುರಿಸ್ಬೇಕಾಗುತ್ತೆ ಅವನು, ಆದರೆ ಮಾತಿಗೆ ತಪ್ಪು ಅಂತ ಇಲ್ಲ ಅಂತ. ಹಾಗಾಗಿ ಯಾರಿಗೂ ಏನೂ ಮಾಡೋಕ್ಕಾಗಲಿಲ್ಲ. ರಾಮ ಕಾಡಿಗೆ ಹೋಗೋದು ಯಾರ್ಯಾರಿಗೂ ಇಷ್ಟ ಇಲ್ಲ, ಯಾರೂ ಏನೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಮಾತು ಕೊಟ್ಟಿದ್ದಾನೆ, ಅವಳು ಕೇಳ್ತಾ ಇದ್ದಾಳೆ, ಮುಗೀತು ಅಂತ. ಅವಳನ್ನೇ ಬಿಡ್ಕೋತಾನೆ ದಶರಥ, ವಾಪಸ್ ತಗೋ ಅಂತ, ಬೇರೆ ಏನಾದರೂ ಕೇಳು ಅಂತ. ಅದೊಂದೇ ದಾರಿ ಇರೋದು. ಆದರೆ ಅವಳು ಅದೇ ಬೇಕು ಅಂತ ಹೇಳಿದರೆ ಇವನಿಗೆ ಬೇರೆ ದಾರಿ ಇಲ್ಲ ಅಂತ. ಯಾಕೆಂದರೆ ಒಂದು ತಪ್ಪನ್ನು ಮಾಡದೆ ಜೀವನ ಮುಗಿಸ್ಬೇಕು. ಆಗ ಈ ಶಬ್ದಕ್ಕೆ ಅರ್ಥ ಬರುತ್ತೆ ಅಂತ, ಆಜನ್ಮ ಶುದ್ಧಾನ ಅನ್ನೋ ಶಬ್ದಕ್ಕೆ ಅರ್ಥ ಬರುತ್ತೆ ಅಂತ. ಸಾಯುವ ಕ್ಷಣದಲ್ಲಿ ಹಿಂದಿರುಗಿ ನೋಡಿದರೆ ಆಜನ್ಮ ಶುದ್ಧಾನ, ಅಲ್ಲಿಂದ ಇಲ್ಲಿವರೆಗೆ ಬಿಡಿ ಹಾಳೆ, ಎಲ್ಲೂ ಚಿತ್ತು ಕಾಟು ಇಲ್ಲ, ಎಲ್ಲೂ ಕಲೆ ಇಲ್ಲ ಅಂತ. ಇಂಥ ಬದುಕನ್ನು ಅವರು ಎಲ್ಲರೂ ಬದುಕ್ತಾ ಇದ್ರು ಅಂತ. ಯಾರು ಒಬ್ಬ ಅಲ್ಲ, ಪ್ರತಿಯೊಬ್ಬ ಚಕ್ರವರ್ತಿ, ಆ ವಂಶದಲ್ಲಿ ಹುಟ್ಟು ಬಂದಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಚಕ್ರವರ್ತಿ ಮಾತ್ರ ಅಲ್ಲ, ಅವನ ಅಣ್ಣಂದಿರು ತಮ್ಮಂದಿರು ಸಾಮಾನ್ಯವಾಗಿ ಅವರೆಲ್ಲರೂ ಕೂಡ ಹಾಗೆ ಇರ್ತಾ ಇದ್ರಲ್ಲ ಅಂತ. ಹಾಗಾಗಿ ಅವರು ಶುದ್ಧತೆ ಅದು. ಮತ್ತು ಕರ್ಮ, ಆ ಫಲೋದಯ ಕರ್ಮಣ, ದುಷ್ಕರ್ಮ ಮಾಡ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ. ಹಿಂದೆ ಬಂದ್ಬಿಟ್ಟಿದೆ ಆ ಜನ್ಮ ಶುದ್ಧಾನ ಅಂದರೆ ಏನು, ದುಷ್ಕರ್ಮ ಇಲ್ಲ ಅಂತ. ಮತ್ತು ಸುಕರ್ಮವನ್ನು ಹೇಗೆ ಮಾಡ್ತಾ ಇದ್ರು ಅಂದರೆ ಫಲ ಬರುವವರೆಗೆ ಬಿಡ್ತಾ ಇರಲಿಲ್ಲ. ಆಗಬೇಕು, ಇದು ಬಿಡಬೇಕು, ಹಿಡಿದ್ರ ತುದಿ ಮುಟ್ಸೆ ಸಿದ್ಧ ಅಂತ, ಅರ್ಧದಲ್ಲಿ ಬಿಟ್ಟು ಓಡುವಂಥ ಪ್ರಶ್ನೆ ಇಲ್ಲ ಅಂತ. ವಿಘ್ನೈ ಪುನರಪಿ ಪ್ರತಿಹನ್ಯಮಾನಾ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ, ಆ ವರ್ಗಕ್ಕೆ ಅವರು ಸೇರಿದವರು ಅಂತ. ಹಾಗಾಗಿ ಆ ಫಲೋದಯ ಕರ್ಮಣ ವ್ಯಾಪ್ತಿ ಎಷ್ಟು ಅಂದರೆ ಈ ಭೂಮಿಯೆಲ್ಲ ವ್ಯಾಪ್ತಿ ಅವರದ್ದೇ. ಇಕ್ಷ್ವಾಕೂಣ ಎಂ ಭೂಮಿ ಸಶೈಲ ವನ ಕಾನನ. ಈ ಎಷ್ಟು ಶೈಲಗಳಿದೆ, ಎಷ್ಟು ಪರ್ವತಗಳಿದೆ, ಕಾನನಗಳಿದೆ, ಮರುಭೂಮಿಗಳಿದೆ, ನಗರಗಳಿದೆ, ಹಳ್ಳಿಗಳಿದೆ, ಎಲ್ಲ ಅವರದ್ದೇ. ಎಂ ಭೂಮಿ. ಹಾಗಾಗಿ ಗಡಿ ಯಾವುದು ಅಂದರೆ ಸಮುದ್ರವೇ ಗಡಿ. ಆ ಸಮುದ್ರ ಕ್ಷಿತೀಶಾನ, ಮಧ್ಯೆ ಎಲ್ಲೂ ಬೇಲಿ ಹಾಕೋ ಪ್ರಮೇಯವೇ ಇಲ್ಲ ಅವರಿಗೆ. ಇಲ್ಲಿಂದ ನಮ್ಮ ರಾಜ್ಯ, ಅಲ್ಲಿಂದ ನಿಮ್ಮ ರಾಜ್ಯ ಅಂತ ಹೇಳೋ ಪ್ರಮೇಯ ಏನೂ ಇಲ್ಲ ಅಂತ. ಸಮುದ್ರ ಅದೇ ಗಡಿ ಅಂತ. ಅದರ ವ್ಯಾಪ್ತಿ ಭೂಮಿಗೆ ಮುಗಿದಿಲ್ಲ ಅವರದ್ದು, ಸ್ವರ್ಗದವರೆಗೆ ಇದೆ ಅಂತ. ಆನಾಕ ರಥವರ್ತ್ಮನ, ಕರೆದಾಗ ಸ್ವರ್ಗಕ್ಕೆ ಹೋಗಿ ಬಂದು ಮಾಡುವಂಥವ್ರು, ದೇವತೆಗಳಿಗೆ ಸಹಾಯ ಮಾಡುವಂಥವ್ರು. ಇಷ್ಟೆಲ್ಲ ವ್ಯಾಪ್ತಿ ಇರ್ತಕ್ಕಂಥ ಸೂರ್ಯವಂಶದಲ್ಲಿ ದಿಲೀಪ ಹುಟ್ಟಿ ಬಂದ ಅಂತ. ಈ ಕಾಳಿದಾಸ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ತದನ್ವಯೇ ಶುದ್ಧಿಮತಿ, ಅತ್ಯಂತ ಶುದ್ಧವಾಗಿರುವಂಥ ಸೂರ್ಯವಂಶ, ಅಲ್ಲಿ ಹುಟ್ಟಿದವನು ದಿಲೀಪ. ಅವನು ಸೂರ್ಯವಂಶಕ್ಕಿಂತ ಶುದ್ಧ ಅಂತ, ಅಂದರೆ ಒಂದು ತೂಕ ಜಾಸ್ತಿ ಅವನು ಅಂತ. ಶುದ್ಧಿಮತ್ ತರಹ ಅಂತ, ಶುದ್ಧಿಮತ್ ವಂಶ ಅದು. ಇವನು ಶುದ್ಧಿಮತ್ ತರ ಅಂತ, ಆ ವಂಶಕ್ಕಿಂತ ಒಂದು ಹೆಜ್ಜೆ, ಒಂದು ಮೆಟ್ಲು ಮೇಲಿದಾನವನು ಅಂತ, ಆ ಪರಿಶುದ್ಧಿಯಲ್ಲಿ. ಇಂಥವನು ಅವನು ಅಂತ ದಿಲೀಪ ಅಂತ. ತುಂಬ ಇದೆ ಅವನ ವರ್ಣನೆ ಕೂಡ. ನಾವಿಲ್ಲಿ ಸಾಂದರ್ಭಿಕವಾಗಿ ಒಂದೆರಡು ಚೂರು ಮುಟ್ಟಿ ಮುಂದಕ್ಕೆ ಹೋಗ್ತಾ ಇರೋಂಥದ್ದು. ಸರ್ವಾತಿರಿಕ್ತ ಸಾರೇಣ, ಅವನ ಸಾರಕ್ಕೆ ಸಮಾನವಾದ ಸಾರ ಪ್ರಪಂಚದಲ್ಲಿ ಬೇರೆ ಯಾರಲ್ಲಿ ಕೂಡ ಇಲ್ಲ ಅಂತ. ಸರ್ವಾತಿಶಿ, ಅವನು ಬದುಕಿರುವಾಗ
ಅವನನ್ನು ಮೀರಿ ಮತ್ತೊಂದು ಮನುಷ್ಯ ಯಾರು ಇಲ್ಲ ಎನ್ನುವ ಮಟ್ಟದಲ್ಲಿ ಅವನಿದ್ದ ಅಂತ. ಸಾರ ಅಂದರೆ ಬಲ, ಅವನ ಸಾಮರ್ಥ್ಯದಲ್ಲಿ ಸರ್ವಾತಿಶಯ ಸಾಮರ್ಥ್ಯ ಅವನಿಗಿತ್ತು. ಮೇರು ಪರ್ವತದಂತೆ ಕ್ರಾಂತ್ವ ಮೇರುರಿವಾತ್ಮನ, ಇಡೀ ಭೂಮಂಡಲದ ಮಧ್ಯದಲ್ಲಿ ಮೇರು ಪರ್ವತ ಅಷ್ಟು ಹತ್ರ ಎದು ನಿಲ್ಲುತ್ತಲ್ಲ, ಆ ರೀತಿಯಲ್ಲಿ ಇದ್ದ ಅವನು. ಅತಿಶಯಿತವಾದ ಮಹತ್ವ ಅವನಿಗಿತ್ತು ಅಂತ. ಕಾಳಿದಾಸ ಮುಂದುವರೆದು ಹೇಳ್ತಾನೆ, ಈ ಪ್ರಜೆಗಳಿಗೆ ಇವನೇ ನಿಜವಾದ ತಂದೆ. ಅವರ ತಂದೆ ಎಂದರು ಸುಮ್ಮನೆ ಜನ್ಮ ಕೊಟ್ಟಿದ್ದಷ್ಟೇ ಹೊರತು ಬೇರೆ ಏನೂ ಅಲ್ಲ. ಅವರು ಇವನೇ ನಿಜವಾದ ತಂದೆ. ಪಿತರಸ್ತಾಸಾಂ ಕೇವಲಂ ಜನ್ಮ ಹೇತವ, ಹುಟ್ಟಿಗೆ ಕಾರಣ ಎನ್ನುವ ಮಟ್ಟಿಗೆ ತಂದೆ ಎಂದರು ಮತ್ತೆಲ್ಲರೂ ಕೂಡ, ಹೊರತು ನಿಜವಾದ ತಂದೆ ಯಾರು ಅಂದರು ಇವನೇ ಅಂತ. ಯಾಕೆಂದರೆ ತಂದೆ ಮಾಡಬೇಕಾದ್ದನ್ನೆಲ್ಲ ಅವನೇ ಮಾಡ್ತಾ ಇದ್ದ ಅಂತ. ವಿನಯಾಧಾನಾತ್ ರಕ್ಷಣಾತ್ ಭರಣಾತ್, ಅವರಿಗೆ ಪ್ರಜೆಗಳಿಗೆ ಬೇಕಾದ ಶಿಕ್ಷಣ ಕೊಡುವಂಥದ್ದು. ವಿನಯ ಅನ್ನೋ ಶಬ್ದಕ್ಕೆ ಶಿಕ್ಷಣ ಅನ್ನೋ ಅರ್ಥ ಇದೆ. ಪೂರ್ವತನ ಭಾಷೆಯಲ್ಲಿ ವಿನೀತ ಅಂದ್ರೇನು, ಶಿಕ್ಷಣ ಇದೆ ಅಂತ. ಶಿಕ್ಷಣ ಇದ್ದವನಿಗೆ ವಿನಯ ಇರುತ್ತೆ. ವಿನಯದ ಗುರುತು, ಶಿಕ್ಷಣದ ಗುರುತು ಅದು. ನಿಮಗೆ ವಿನಯ ಬಂದಿಲ್ಲ ಅಂದರೆ ನಿಮ್ಮದು ವಿದ್ಯೆ ಆಗಿಲ್ಲ ಅಂತಲೇ ಅರ್ಥ. ಅದಕ್ಕೆ ವಿದ್ಯೆ ನಿಮ್ಗೆ ಒಲಿದು ಬಂದಿಲ್ಲ ಅಂತಲೇ ಅರ್ಥ. ಅದಕ್ಕೆ ಅಂತ. ರಕ್ಷಣಾತ್ ಭರಣಾದಪಿ, ರಕ್ಷಣೆ ಮತ್ತು ಭರಣ, ಅವರಿಗೆ ಬೇಕೇ ಬೇಕಾದನ್ನು ಕಾಲಕಾಲಕ್ಕೆ ಕೊಟ್ಟು ನಡೆಸೋವಂಥದ್ದು. ಇದೆಲ್ಲವನ್ನು ಮಾಡಿ ಅವನೇ ತಂದೆ ಅನ್ನಿಸ್ಕೊಂಡ. ತಂದೆ ಎಂದರು ಸುಮ್ಮನೆ ಹುಟ್ಟಿಗೆ ಕಾರಣರಾಗಿದ್ದರು ಅಷ್ಟೇ ಅಂತ. ರಾಮನದ್ದು ಹೀಗೆ ಇದೆ ನೋಡಿ. ಪ್ರಪಂಚವೆಲ್ಲ ಸಂಪದ್ಭರಿತವಾಗಿತ್ತಂತೆ, ಪ್ರಜೆಗಳೆಲ್ಲ ಸಂಪದ್ಭರಿತರಾಗಿದ್ದರು. ಯಾಕೆಂದರೆ ರಾಮನಿಗೆ ಲೋಭ ಇರಲಿಲ್ಲ ಅಂತ. ರಾಜನಿಗೆ ಲೋಭ ಇದ್ದು ಬಿಟ್ಟರೆ ಪ್ರಜೆಗಳೆಲ್ಲ ಬಡವರಾಗೋದೆ. ಕರದ ಮೇಲೆ ಕರ ಹಾಕಿ, ಸುಂಕ ಹಾಕಿ ಅವನು ಎಲ್ಲ ಸೆಳಿತಾನೆ. ಇವತ್ತು ಕರ ಎಷ್ಟಿದೆ ಅಂದರೆ ನಮ್ಮ ಕಲ್ಪನೆಗೆ ಮೀರಿದ್ದು ಅಂತ. ನಾವೊಂದು ಚಿಕ್ಕ ವಸ್ತು, ಒಂದು ಬೆಂಕಿ ಪೆಟ್ಟಿಗೆ ತೊಗೊಂಡು ಬಂದರೆ ಆ ಬೆಂಕಿ ಪೆಟ್ಟಿಗೆ ಬೆಲೆ ಏನಾಗಿರುತ್ತೆ, ಅದಕ್ಕೆ ಎಷ್ಟು ಈ ಸುಂಕಗಳು ಸೇರಿಡುತ್ತೆ ಅಂತ ಯೋಚನೆ ಮಾಡಿದರೆ ದೊಡ್ಡ ಭಾಗ ಅದರದ್ದೇ ಇದೆ ಅಂತ. ಗೊತ್ತೇ ಆಗೋದಿಲ್ಲ ನಮಗದು ಎಲ್ಲಿಂದ ವಸೂಲಿ ಮಾಡ್ತಾರೆ ಅಂತ. ನೀವು ಮುಟ್ಟಿದ್ದು ಬಿಟ್ಟಿದ್ದು ನೀವು ಏನೇ ತಂದರೂ ನೀವು ಜೀವನ ಮಾಡ್ತೀರಿ ಅಂದರೆ ಹೋಗ್ತಾ ಇರುತ್ತೆ, ನಮ್ಮದು ಅಷ್ಟು ಭಾಗ ಸರ್ಕಾರಕ್ಕೆ ಹೋಗ್ತಾ ಇರುತ್ತೆ ಅಂತ. ಹಾಗಾಗಿ ರಾಜರು ಲೋಭಿಗಳಾದರೆ ಪ್ರಜೆಗಳೆಲ್ಲ ಬಡವರಾಗ್ತಾರೆ. ರಾಮನಿಗೆ ಲೋಭ ಪರಾಂಗುಖೇನ, ಲೋಭಕ್ಕೆ ರಾಮ ಬೆನ್ನು ಹಾಕಿದ್ರಿಂದ ಪ್ರಜೆಗಳೆಲ್ಲ ಸಂಪದ್ಭರಿತರು. ತೇನ ಆರ್ತವಾನ್ ಲೋಭ ಪರಾಂಗುಖೇನ ತೇನ ಘ್ನತ ವಿಘ್ನಭಯಂ ಕ್ರಿಯಾವಾನ್. ಪ್ರಜೆಗಳೆಲ್ಲ ಕರ್ಮವಂತರಾಗಿದ್ದರು. ಕರ್ಮದ ಪಾಠ ಇದು. ಸುಕರ್ಮ ಮಾಡ್ತಾ ಇದ್ರು. ಯಾಕೆಂದರೆ ವಿಘ್ನಗಳಿಂದ ರಾಮ ಪರಿಹಾರ ಮಾಡ್ತಾ ಇದ್ದ. ಒಂದು ಯಜ್ಞ ಮಾಡೋದಾದರೆ ಆ ಯಜ್ಞದ ವಿಘ್ನಗಳನ್ನು ರಾಮ ಪರಿಹಾರ ಮಾಡ್ತಾ ಇದ್ದ. ನಿಶ್ಚಿಂತೆಯಿಂದ ಯಜ್ಞ ಮಾಡಿದರೆ ಸಾಕು ಅವರಷ್ಟೇ. ವಿಘ್ನಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾರೇ ಯಾವುದೇ ಒಳ್ಳೆ ಕೆಲಸ ಮಾಡೋದಾದರೂ ಅದಕ್ಕೆ ಬರುವ ವಿಘ್ನಗಳು ರಾಮನ ಹೊಣೆ ಅಂತ. ಅವರು ತಲೆ ಚಿಂತೆ ಮಾಡಬೇಕಾಗಿಲ್ಲ ಅಂತ. ತೇನ ಘ್ನತ ವಿಘ್ನ ಭಯಂ ಕ್ರಿಯಾವಾನ್. ಹೀಗಿತ್ತು ಲೋಕ ರಾಮನ ಕಾಲದಲ್ಲಿ. ತೇನಾಸ ಲೋಕ ಪಿತೃಮಾನ್ ವಿನಯತ್ರ. ಪ್ರಜೆಗಳನ್ನು ತಿದ್ದಿ ತೀಡಿ ನಡೆಸ್ತಾ ಇದ್ದವನು, ಸತ್ಯದ ಕಡೆಗೆ ಮುಕ್ತಿಯ ಕಡೆಗೆ ನಡೆಸ್ತಾ ಇದ್ದವನು. ಹಾಗಾಗಿ ತಂದೆ ಅಂತ ಬೇರೆ ಬೇಕಾಗಿಲ್ಲ, ಇವನೇ ತಂದೆ ಎಲ್ಲರಿಗೂ. ಯಾರೂ ತಂದೆ ಇಲ್ಲದವರಿಲ್ಲ ರಾಮ ಇದ್ದಾಗ ಅಂತ. ರಘುವಂಶದಲ್ಲಿ ಮುಂದಿನ ವರ್ಣನೆ ಇದೆ. ತಥೈವ ಶೋಕಾಪಹೃದಯನ ಪುತ್ರಿ. ಪುತ್ರ ಅಂದರೆ ಯಾರು ಅಂದರೆ ಯಾರು ಕಣ್ಣೀರು ಒರೆಸ್ತಾನೆ ತಂದೆ ತಾಯಿಯರದ್ದು, ಯಾರು ತಂದೆ ತಾಯಿಯಿಂದ ದುಃಖವನ್ನು ಪರಿಹಾರ ಮಾಡ್ತಾನೆ ಅವನೇ ಪುತ್ರ. ಪುತು ಅಂದರೆ ಒಂದು ನರಕ, ನರಕದ ಒಂದು ಹೆಸರು. ಆ ನರಕದಿಂದ ಕಾಪಾಡ್ತಕ್ಕಂಥವನು ಪುತ್ರ ಅನ್ನೋದು ಒಂದು. ಅದನ್ನು ಸ್ವಲ್ಪ ವಿಶಾಲವಾಗಿ ತಗೊಂಡ್ರೆ ನರಕ ಅಂದರೆ ಏನು? ದುಃಖ ಅಂತ, ವೇದನೆ ಅಂತ. ಆ ವೇದನೆಗೆ ಅವಕಾಶ ಕೊಡೋದಿಲ್ಲ. ತಂದೆ ತಾಯಿಗಳ ಮನಸ್ಸನ್ನು, ಆ ಭಾರವನ್ನು ನಡೆಸ್ತಾನೆ ಅವನು. ಅವನೇ ಪುತ್ರ ಅಂದರೆ ಎಲ್ಲ ದುಃಖವನ್ನು ದೂರ ಮಾಡ್ತಾ ಇದ್ದಿದ್ದರಿಂದ ರಾಮನೇ ಎಲ್ಲರಿಗೂ ಮಗನಾಗಿದ್ದ. ಹಾಗಾಗಿ ಮಕ್ಕಳಿಲ್ಲದವ್ರು ಯಾರೂ ಇಲ್ಲ, ರಾಮನೇ ಮಗ ಅಂತ, ಪುತ್ರ ಅಂತ. ಹೇಗೆ ಆ ರಾಮನ ಪೂರ್ವಜ ಇವನು, ಈ ದಿಲೀಪ ಅಂತ. ಅವನು ಹೇಗಿರ್ಬೋದು? ಇಡೀ ಭೂಮಂಡಲವೇ ಒಂದು ಊರಾಗಿತ್ತಂತೆ, ಆಡ್ತಾ ಇದ್ದಂತೆ ದಿಲೀಪ. ಶಶಾಸೈಕಪುರೀಮಿವ ಅಂತ, ಅನನ್ಯ ಶಾಸನ ಮರುವಿ. ಇನ್ನೊಂದು ಆಡಳಿತ ಅಂತ ಇಲ್ಲ ಭೂಮಂಡಲದಲ್ಲಿ, ಎಲ್ಲ ಇವನ ಕೆಳಗೆ ಬರುವಂಥವ್ರು. ಯಾರೇ ರಾಜರುಗಳಿದ್ರು ಸಾಮಂತರೇ ಹೊರತು ಸ್ವತಂತ್ರವಾದ ಶಾಸನ ಇಲ್ಲ ಈ ಭೂಮಂಡಲದಲ್ಲಿ ಅಂತ. ಹಾಗಾಗಿ ಅನನ್ಯ ಶಾಸನ, ಇಡೀ ಭೂಮಂಡಲವೇ ಅನನ್ಯ ಶಾಸನ, ದಿಲೀಪ ಒಬ್ಬನೇ ಚಕ್ರವರ್ತಿಯಲ್ಲಿ ಅಂತ. ಒಂದು ಊರನ್ನು ಆಡಿದಂತೆ ಭೂಮಂಡಲವನ್ನು ಆಡಿದ. ಅವನ ರಾಜ್ಯಕ್ಕೆ ಕೋಟೆ ಯಾವುದು ಅಂದರೆ ಈ ಸಮುದ್ರ ತೀರ ಇರುತ್ತಲ್ಲ, ಬೇಲೆ ಅಂತ ಕರಿತೇವೆ ನಾವು ಅದನ್ನು, ಸಮುದ್ರ ತೀರ. ಅದೇ ಒಂದು ಅವನ ಕೋಟೆ. ಕೋಟೆ ಆ ಕಡೆಗೆ ಕಂದಕ ಇರುತ್ತೆ.
ಪದ್ಧತಿ ಹಾಗೆ ಅಲ್ವಾ. ನಗರದ ಹೊರಗೆ ಕೋಟೆ ಇರುತ್ತೆ, ಕೋಟೆ ಆಚೆ ಕಂದಕ ಇರುತ್ತೆ. ಕೋಟೆ ಜಾಗದಲ್ಲಿ ಇಲ್ಲಿ ಸಮುದ್ರ ಬೇಲೆ, ಸಮುದ್ರ ತೀರ ಇದೆ, ಕಂದಕದ ಜಾಗದಲ್ಲಿ ಸಮುದ್ರವೇ ಇದೆ. ಹೀಗೆ ಅವನು ಪ್ರಪಂಚವನ್ನು ಆಡ್ತಾ ಇದ್ದಂತೆ. ಅವನಿಗೆ ಪತ್ನಿ ಸುದಕ್ಷಿಣ, ಮಗಧ ದೇಶದವಳು. ಅವಳು ಈಗಿನ ಬಿಹಾರ, ಅದರಲ್ಲಿ ತುಂಬ ಮಹಾತ್ಮರು ಹುಟ್ಟಿದ್ದಾರೆ ಬಿಹಾರದಲ್ಲಿ ಹಿಂದೆಲ್ಲ. ಚಾಣಕ್ಯ ಎಲ್ಲಿಯವನು ಅಂದರೆ ಮಗಧದವನು, ಪಾಟಲಿಪುತ್ರ ಎಲ್ಲಿ ಅದು. ಈಗ ಬಿಹಾರ ಆಗಿ ಮಧ್ಯ ಮಧ್ಯೆ ತುಂಬ ಹಾಳಾಗೋಗಿದೆ ಅದು. ಇತ್ತೀಚೆಗೆ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ತುಂಬ ಹಾಳಾಗಿದೆ ಅದು. ಆದರೆ ಒಂದು ಕಾಲದಲ್ಲಿ ಆ ಪ್ರದೇಶಗಳು ತುಂಬ ಶ್ರೇಷ್ಠವಾಗಿರುವಂಥವು. ಬುದ್ಧ ಅಲ್ಲಿ ತಾನೆ, ಬುದ್ಧನ ಎಲ್ಲ ಬರೋದಲ್ಲೇ ತಾನೆ, ಅವನ ಬುದ್ಧಗಯ ಎಲ್ಲಲ್ಲೇ ಇದೆ ನೋಡಿ ಅಂತ. ಹಾಗೆ ಮಹಾತ್ಮರ ಪ್ರದೇಶ ಅದು ಮಗಧ ಅನ್ನುವಂಥದ್ದು. ನಿಮಗೆ ಮಗಧದ ಒಬ್ಬ ಪ್ರಸಿದ್ಧ ದೊರೆ ನೆನಪಿದೆಯಾ ನಿಮಗೆ? ಮಹಾಭಾರತವನು ಜರಾಸಂಧ ಅಂತ. ಜರಾಸಂಧನು ಅನೇಕ ಒಳ್ಳೆಯ ಗುಣಗಳನ್ನು ಹೊಂದಿದವನು ಅಂತ ಭಾಗವತದಲ್ಲಿ ವರ್ಣನೆ ಇದೆ ಅಂತ. ದೇಹಿಯಿಂದ ನಾಸ್ತಿ ಅಂತ ಹೇಳ್ತಾ ಇರಲಿಲ್ಲ ಅವನು ಅಂತ. ಹಾಗಾಗಿ ಬ್ರಾಹ್ಮಣ ವೇಷದಲ್ಲಿ ಹೋಗಿ ದೇಹಿಯಿಂದ ಕೇಳ್ತಾರೆ ಕೃಷ್ಣ, ಭೀಮ ಮತ್ತು ಅರ್ಜುನರು. ಯಾಕೆಂದರೆ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೋಗಿ ಕೇಳಿದರೆ ಅಂತ. ಪ್ರಾಣ ಬೇಕು, ಕೃಷ್ಣನೇ ಹೇಳ್ತಾನೆ ಪ್ರಾಣ ಬೇಕಾದರೂ ಕೊಟ್ಟಾನು ಅಂತ ಕೇಳಿದಾಗ ಇಲ್ಲ ಅಂತ ಹೇಳೋದಿಲ್ಲ. ಗುಣಗಳು ಅನೇಕ ಇದ್ವು. ಒಂದು ದೊಡ್ಡ ದೋಷ ಇತ್ತು, ಕೃಷ್ಣ ದ್ವೇಷ. ಬೇರೆ ಗುಣಗಳು ತುಂಬ ಇದ್ವು, ಅದು ನುಂಗಿತು ಮತ್ತೆಲ್ಲವನ್ನು. ಬೇರೆ ಮಾತದು. ತುಂಬ ಸಾಮರ್ಥ್ಯ ಇತ್ತು ಅವನಿಗೆ. 10,000 ರಾಜರನ್ನು ಕೂಡ ಹಾಕಿದ್ನಂತೆ. 10,000 ರಾಜರನ್ನು ಕೂಡ ಹಾಕಬೇಕಾದ್ರೆ ಏನಿರಬೇಕು? ತಾಕತ್ತವಂತ. ಅವನಿಗೆ ಸಮದಂಡಿಯಾಗಿ ಯುದ್ಧ ಮಾಡೋದಾದರೆ ಭೀಮ ಮಾತ್ರ ಅಂತ, ಬೇರೆ ಯಾರೂ ಸಾಧ್ಯ ಇಲ್ಲ ಅಂತ. ಅಷ್ಟೆಲ್ಲ ಸಾಮರ್ಥ್ಯ ಇತ್ತು, ಸದ್ಗುಣಗಳು ಇದ್ವು. ಆದರೆ ಕೃಷ್ಣ ದ್ವೇಷದಿಂದಾಗಿ ಅವನು ನಾಶವಾಗ್ತಾನೆ. ಇವರ ಪಕ್ಷಪಾತ, ಶಿಶುಪಾಲ ಇವರದೆಲ್ಲ ಪಕ್ಷಪಾತ ಮಾಡಿ ಅವನಿಗೆ ತೊಂದರೆ ಆಯಿತು. ಹೀಗೆ ಆ ಪ್ರದೇಶದವಳು ಸುದಕ್ಷಿಣ. ದಕ್ಷಿಣ ಅಂದ್ರೆ ಏನು ಗೊತ್ತಾ ನಿಮಗೆ? ದಕ್ಷಿಣ ಶಬ್ದಕರ್ತ ಏನು ಗೊತ್ತಾ? ಅದು ಬಿಡಿ, ಆ ಶಬ್ದಕರ್ತ ಏನು ಹೇಳಿ, ಕೋಶನೇ ಹೇಳಿ ನೋಡೋಣ. ಸರಳ ಉದಾರ ಪರಚ್ಛಂದಾನುವರ್ತಿಷು. ದಕ್ಷಿಣ ಸರಳೋದಾರ ಪರಚ್ಛಂದಾನುವರ್ತಿಷು ಕೋಶ ಇದು. ದಕ್ಷಿಣ ಅಂತ ಅನ್ನೋ ಶಬ್ದಕ್ಕೆ ಇನ್ನೊಬ್ಬರ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಕ್ಕಂತೆ ಇರುವಂಥದ್ದು ಅಂತ. ಪರಚ್ಛಂದಾನುವರ್ತಿತ್ವ, ಇನ್ನೊಬ್ಬನ ಮನಸ್ಸನ್ನು, ಇನ್ನೊಬ್ಬನ ಹೃದಯವನ್ನು ಅರ್ಥ ಮಾಡಿಕೊಂಡು ತಕ್ಕಂತೆ ಇರುವಂಥದ್ದು ಅಂತ. ತುಂಬ ದೊಡ್ಡ ಗುಣ ಇದು. ಎಷ್ಟೋ ಜನ ಬೇರೆ ಮನಸ್ಸೇನು ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಾನು ಹೀಗೆ ಅಂತ, ನನಗೆ ತಕ್ಕಂತೆ ಪ್ರಪಂಚ ಇರಲಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಸಂಸ್ಕಾರವಂತರು ಅವನಿಗೆ ಅನ್ನಿಸ್ತಾ ಇದೆಯೇನೋ ಪಾಪ ಅಂತ, ಬೇಜಾರಾಗುತ್ತೋ ಏನೋ ಇನ್ನೊಬ್ಬನಿಗೆ. ಬೇಜಾರಾಗತ್ತೆ ಅಂತ ಅಂದ್ಕೊಂಡು ತಕ್ಕಂತೆ ಇರೋದು, ಬೇಜಾರಾಗದಂತೆ ನಾವು ಇರ್ತೇವಲ್ಲ, ಅದೇ ದಾಕ್ಷಿಣ್ಯ ಅನ್ನೋ ಶಬ್ದಕ್ಕರ್ಥ ಅದು. ದಾಕ್ಷಿಣ್ಯ ಮಾಡ್ಕೋಬೇಡಿ, ದಾಕ್ಷಿಣ್ಯ ಮಾಡ್ಕೋಬೇಡಿ ಅಂತ ಹೇಳ್ತಾರಲ್ಲ, ಆ ದಾಕ್ಷಿಣ್ಯ ಶಬ್ದಕ್ಕರ್ಥ ಏನು ಅಂತ. ಪಾಪ ಅವ್ರಿಗೆ ಬೇಜಾರಾಗುತ್ತೆ, ಅವ್ರಿಗೆ ತೊಂದರೆ ಆಗುತ್ತೆ ಏನೋ ಅನ್ನೋ ಕಾರಣಕ್ಕೆ ಬೇಡ 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 ಅಂತ ಹೇಳ್ತೀವಲ್ಲ ನಾವು ಊಟಕ್ಕೆ ಕೂತಾಗ, ಅಥವಾ ಯಾವುದೇ ಸಂದರ್ಭದಲ್ಲಿ. ದಾಕ್ಷಿಣ್ಯ ಮಾಡ್ಕೊಳ್ಳೋದು ಅಂದ್ರೆ ಏನು ಅಂದರೆ ಆ ಮನೆಯವರಿಗೆ ಭಾರ ಆಗೋದು ಬೇಡ, ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಮಗೆ ಬೇಕಾದರೂ ಕೂಡ ಬೇಡ ಬೇಡ ಅಂತ ಹೇಳ್ತಾ ಇದ್ರೆ ಅದಕ್ಕೆ ದಾಕ್ಷಿಣ್ಯ ಅಂತ ಹೆಸರು. ಅದು ಸಂಸ್ಕೃತ ಮೂಲ. ಅದು ಪರಚ್ಛಂದಾನುವರ್ತಿತ್ವ ಅಂತ. ಆ ಗುಣದಿಂದಾಗಿ ಸುದಕ್ಷಿಣ ಅವಳು ಅಂತ. ಯಾರು ಈ ಸುದಕ್ಷಿಣ ಶಬ್ದ ಯಾಕೆ ಬಂತು ಅಂದರೆ, ಸ್ತ್ರೀಗೆ ಆ ಗುಣ ಬೇಕು. ಅದರಲ್ಲಿ ಸತಿಯಾದವಳಿಗೆ ಆ ಗುಣ ತುಂಬ ವಿಶೇಷವಾಗಬೇಕು. ಹಾಗಾಗಿ ಅದು ಇದ್ದಿದ್ದರಿಂದ, ಅದು ವಿಶೇಷವಾಗಿದ್ದರಿಂದ ದಾಕ್ಷಿಣ್ಯ ರೂಢೇನ ಅಂತ ಕಾಳಿದಾಸ ಹೇಳ್ತಾನೆ. ಅದು ಹೆಸರಲ್ಲ, ಅದು ಇದ್ದಿದ್ದೇ ಹಾಗೆ ಅವಳು, ಹಾಗಾಗಿ ರೂಢಿ ಬಂದಿದ್ದು ಅಂತ ಅದು ಅಂತ. ಅವಳು ಸುದಕ್ಷಿಣ ಅಂತ. ಇಷ್ಟೆಲ್ಲ ಅದ್ಭುತವಾಗಿದೆ. ಆದರೆ ವಿಧಿ ಹೇಗಿರುತ್ತೆ ಅಂದರೆ, ಅದು ಒಂದು ಕೊಕ್ಕೆ ಇಟ್ಟಿರುತ್ತೆ, ಎಲ್ಲ ಬೇಕಾದೆಲ್ಲ ಇದ್ಬಿಟ್ಟಿರುತ್ತೆ ಜೀವನದಲ್ಲಿ. ಆದರೆ ಅಷ್ಟು ಬೇಕಾದಲ್ಲಿ ಇರುತ್ತೆ ಅನ್ನೋ ಜೀವನ ಈ ಪ್ರಪಂಚದಲ್ಲಿ ಇಲ್ಲ. ಏನಾದ್ರು ಒಂದು ಇರಲೇಬೇಕು. ದಿಲೀಪ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿತ್ವ ದಿಲೀಪನದ್ದು. ಅವನ ಪತ್ನಿ ಆತ್ಮಾನುರೂಪ ಅಂತ, ಅವನಿಗೆ ಅನುರೂಪಳಾದವಳು ಸುದಕ್ಷಿಣೆ. ಆದರೆ ಅವಳಲ್ಲಿ ತಾನು ಮತ್ತೆ ಹುಟ್ಟು ಬರಬೇಕು. ಆತ್ಮಜನ್ಮ ಸಮುತ್ಸುಕ, ಅವಳಲ್ಲಿ ಮಕ್ಕಳಾಗಬೇಕು.
ಅದಾಗಲಿಲ್ಲ. ವಿಲಂಬಿತ ಫಲೈ ಕಾಲಂ ಸ ನಿನಾಯ ಮನೋರಥೈ. ಅವನ ಮನೋರಥ ಅಂದರೆ ಮಕ್ಕಳು ಹುಟ್ಟಬೇಕು ಅಂತ. ಅವನಿಗೆ ಎಲ್ಲ ಹುಟ್ಟಿದ್ರೆ ಬೇಡ, ಅವನಿಗೆ ಸುದಕ್ಷಿಣೆಯಲ್ಲಿ ಸಂತಾನ ಆಗಬೇಕು ಅವನಿಗೆ. ಯಾಕೆಂದರೆ ಅಷ್ಟು ತನ್ನ ಜೀವನ ಇಟ್ಕೊಂಡಿದ್ದಾನೆ ಅವಳಲ್ಲೇ ಮಗು ಆಗಬೇಕು ಅವನಿಗೆ. ಆದರೆ ಅದಾಗಲಿಲ್ಲ ಅದು ಅಂತ ತಡ ಆಗ್ತಾ ಇತ್ತು ಅಂತ. ವಿಲಂಬಿತ ಫಲೈ ಕಾಲೈ, ಸಮಯ ಮುಂದೆ ಸರಿದು ಹೋಗ್ತಾ 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 ಇದೆ, ಮಕ್ಕಳಾಗ್ತಾ ಇಲ್ಲ. ಸಂತಾನ ತುಂಬ ಮುಖ್ಯ. ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ. ಏನು ಹಾಗಂದ್ರೆ ಮಕ್ಕಳನ್ನು ಪಡ್ಕೋಬೇಕು ಅಂತ. ಯಾವುದೇ ಕಾರಣಕ್ಕೂ ಪ್ರಜಾತಂತುವನ್ನು ಛೇದಿಸಬಾರದು. ತಂತು ನಮ್ಮವರಿಗೆ ಬಂದಿದೆಯಲ್ಲ, ನಾವು ಹುಟ್ಟಿದ್ದೀವಿ ಅಂದರೆ ಆ ಹುಟ್ಟಿದ ಋಣ ತೀರೋದು ಹೇಗೆ ಅಂದರೆ ಯಾರಿಗಾದ್ರು ಜನ್ಮ ಕೊಡಬೇಕು ನಾವು ಅಂತ, ಆಗ ಮಾತ್ರ ಋಣ ತೀರುವಂಥದ್ದು ಅಂತ. ಹಾಗಾಗಿ ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ. ಯಾವುದೇ ಕಾರಣಕ್ಕೂ ಗುರುಕುಲದಿಂದ ಹಿಂದಿರುಗುವಾಗ ಶಿಷ್ಯನಿಗೆ ಗುರು ಹೇಳುವಂಥದ್ದು ಅಂತ, ಯಾವುದೇ ಕಾರಣಕ್ಕೂ ಈ ಸಂತಾನ ತಂತುವನ್ನು ಕಡಿಬೇಡ ಅಂತ. ನಿನ್ನ ಕಾಲಕ್ಕೆ ಅದು ಕಡಿಬಾರದು ಅಂತ ನೆನ್ಪಿಟ್ಕೊಳ್ಳಿ. ಚೆನ್ನಾಗಿದ್ದು ಎರಡೇ ದಾರಿ ಇರೋಂಥದ್ದು. ಒಂದು, ಗೃಹಸ್ಥಾಶ್ರಮವನ್ನು ಸೇರಿ ಮಕ್ಕಳನ್ನು ಪಡ್ಕೊಂಡು ನಮ್ಮ ಪರಂಪರೆ ಮುಂದುವರಿಸ್ಬೇಕು. ಇನ್ನೊಂದು ಸನ್ಯಾಸ ಸ್ವೀಕಾರ ಮಾಡಬೇಕು, ಅದಲ್ಲದೆ ಇದ್ರೆ ಅಂತ. ಮಧ್ಯೆ ಬೇರೆ ದಾರಿ ಇಲ್ಲ. ಒಂದು ನಿವೃತ್ತಿ ಮಾರ್ಗಕ್ಕೆ ಹೋಗಿ ಆತ್ಮೋದ್ಧಾರ ಮಾಡ್ಕೊಳ್ಬೇಕು. ಅದಕ್ಕೆ ತಕ್ಕಂಥ ಪ್ರಕೃತಿ ಇರಬೇಕಾಗತ್ತೆ ಅಂತ ಇದ್ರೆ ಮಾತ್ರ ಸಾಧ್ಯ ಅಂತ. ವಿರಕ್ತತೆ ಸಹಜವಾಗಿ ಬರಬೇಕಾಗತ್ತೆ, ಅಂಟಿಲ್ಲದೆ ಇರುವಂಥದ್ದು ಅಂತ. ಹಾಗಿದ್ದಾಗ ಮಾತ್ರ ಸಾಧ್ಯ ಅದು, ಹಾಗಿಲ್ದಿದ್ರೆ ಆಗಲ್ಲ ಅದು. ಸ್ವಾಭಾವಿಕವಾದ ಮಾರ್ಗ ಯಾವುದು, ಹೆಚ್ಚಿನವರು ಹೋಗಬೇಕಾದ ಮಾರ್ಗ ಯಾವುದು ಅಂದರೆ ಗೃಹಸ್ಥಾಶ್ರಮವನ್ನು ಸಾಧಿಸಿ ಸಂತಾನವನ್ನು ಪಡೆದುಕೊಂಡು ಮಕ್ಕಳನ್ನು ಬೆಳೆಸಿ ಬೇಕಾದ ಎಲ್ಲ ಶಿಕ್ಷಣ ವೃತ್ತಿ ಕಲ್ಪನೆ ಮಾಡಿ ಆಮೇಲೆ ವಾನಪ್ರಸ್ಥಕ್ಕೆ ಹೋಗಿ ಮತ್ತೆ ಸನ್ಯಾಸಕ್ಕೆ ಹೋಗುವಂಥದ್ದು. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಅವನು ಪ್ರಜಾತಂತುವನ್ನು ಕಡಿಯಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಹಾಗಾಗಿ ಎಷ್ಟು ಚಿಂತಿತನಾಗಿದ್ದಾನೆ. ಹಿಂದಿನವರು ಪತನ ಆಗ್ತಾರೆ. ಏನಾದ್ರು ಇವನಿಗೆ ಮಕ್ಕಳಾಗದೇ ಇದ್ದರೆ ಒಳ್ಳೆ ಕೆಲಸ ಮಾಡಿ ಸ್ವರ್ಗ ಸೇರಿದವರು ಕೂಡ ಪತನಗೊಳ್ತಾರೆ ಅಂತ, ಪಿತೃಗಳ ಪತನ ಆಗುತ್ತೆ ಅಂತ. ಹಾಗಾಗಿ ಏನು ಮಾಡೋದು ಅಂತ ತಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ನಂತೆ. ಇಲ್ಲ, ಅದು ಒಂದು ಮಾತ್ರ ಆಗ್ತಾ ಇಲ್ಲ ಅಂತ. ಆಗ ಹೋಗಿ ಗುರುವಿಗೆ ಶರಣಾದ. ನಮಗೆ ಮೀರಿದ್ದು ಅದು ಗುರುವಿನಲ್ಲಿ ಪರಿಹಾರ ಇರ್ತದೆ ಅದಕ್ಕೆ ಅಂತ. ನಮಗೆ ಮಾತ್ರ ಮೀರಿದ್ದು, ಗುರುವಿಗೆ ಮೀರಿದ್ದಲ್ಲ ನೋಡಿ ಅದು. ಹಾಗಾಗಿ ರಾಜ್ಯದ ಭಾರವನ್ನು ಮಂತ್ರಿಗಳ ಮೇಲೆ ಇಟ್ಟ, ಚಿಂತೆಯ ಭಾರವನ್ನು ಗುರುವಿನ ಮೇಲೆ ಇಟ್ಟ. ಹಾಯಾದ ಅಂತ ದಿಲೀಪ ಅಂತ. ಸಂತಾನದ ಚಿಂತೆಯ ಭಾರ ವಸಿಷ್ಠರ ಹೆಗಲ ಮೇಲೆ, ರಾಜ್ಯಭಾರ ಮಂತ್ರಿಗಳ ಹೆಗಲ ಮೇಲೆ. ಯಾಕೆ ಮಂತ್ರಿಗಳ ಹೆಗಲ ಮೇಲೆ ಯಾಕೆ ರಾಜ್ಯಭಾರ ಇಡಬೇಕಪ್ಪ? ಗುರುಗಳ ಹತ್ರ ಹೋಗ್ಬೇಕಾರೆ ಅಂದರೆ ಅವನಿಗೊಂದು ಒಂದು ಸೂಕ್ಷ್ಮ ಗೊತ್ತಿದೆ ಅವನಿಗೆ, ಇದು ಇಷ್ಟು ಬೇಗ ಆಗುವಂಥದ್ದಲ್ಲ ಅಂತ. ಹೋಗಿ ಯಾವಾಗ ಬರ್ತೇನೋ ಗೊತ್ತಿಲ್ಲ. ಗುರು ದಾರಿ ತೋರಿಸ್ತಾರೆ, ಅವ್ರು ಏನು ಹೇಳ್ತಾರೋ ಮಾಡ್ಬೇಕು. ಅದನ್ನು ಮಾಡುವಾಗ ಅದು ಒಂದು ದಿವಸದಲ್ಲೂ ಆಗ್ಬೋದು, ಒಂದು ತಿಂಗಳಲ್ಲೂ ಆಗ್ಬೋದು, ಒಂದು ವರ್ಷದಲ್ಲೂ ಆಗ್ಬೋದು, 100 ವರ್ಷದಲ್ಲೂ ಆಗ್ಬೋದು. ಆಗಿನ ಕಾಲದಲ್ಲಿ 1000 ವರ್ಷ ತಪಸ್ ಮಾಡ್ತಾಯಿದ್ರು, ಆಗ್ಬೋದು. ಯಾವಾಗ ಹಿಂದೆ ಬರ್ತಾನೋ ಗೊತ್ತಿಲ್ಲ. ಹಾಗಾಗಿ ರಾಜ್ಯಭಾರ ಮಂತ್ರಿಗಳ ಮೇಲೆ. ಈತ ವಸಿಷ್ಠಾಶ್ರಮಕ್ಕೆ ಹೊರಟ ಅಂತ. ಕಾಡಿನಲ್ಲಿ ಗುರುಗಳು ಇರ್ತಾ ಇದ್ದಿದ್ದು ನೋಡಿ, ಅವತ್ತಿನ ಕಾಲದ ಸಂದರ್ಭ ಹೇಗಿತ್ತು ಅಂತ ಹುಡ್ಕೊಂಡು ಅಲ್ಲಿಗೆ ಹೋಗಬೇಕು. ರಾಜನಾದವನು ಗುರು ಸನ್ನಿಧಿಗೆ ಹೋಗಬೇಕು ಅಂದರೆ ಎಲ್ಲ ಬಿಟ್ಟು ಅಲ್ಲಿ ಹೋಗಬೇಕು, ಕಾಡಿಗೆ ಹೋಗಬೇಕಾಗತ್ತೆ ಅಂತ. ಹಾಗೆ ಕಾಡಿಗೆ ಹೋಗಿ ವಸಿಷ್ಠರನ್ನು ಸೇರಿ, ವಸಿಷ್ಠರ ಚರಣ ಸನ್ನಿಧಿಯನ್ನು ಸೇರಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ತುಂಬ ಸುಂದರವಾದ ಒಂದು ಮಾತಿದೆ ಅಲ್ಲಿ. ಗುರುವಿಗೆ ದಿಲೀಪ ಹೇಳುವಂಥ ಮಾತು, ನಿಮಗೆಲ್ಲ ಗೊತ್ತಿರುವಂಥ ಮಾತದು. ಕಣ್ಣಿಗೆ ಕಾಣುವ ಲಕ್ಷ್ಯವನ್ನು ನನ್ನ ಬಾಣಗಳು ಭೇದಿಸ್ತವೆ, ಆದರೆ ಕಾಣದಿರುವುದನ್ನು ಗುರುವಿನ ಮಂತ್ರಗಳು, ಮಂತ್ರಾಲೋಚನೆಯೂ ಬಂತು, ಮಂತ್ರ ಪ್ರಯೋಗವೂ ಬಂತು ಅಂತ. ಕಾಣದಿರುವ ಆಪತ್ತನ್ನು ಕೂಡ ಗುರು ಪರಿಹಾರ ಮಾಡ್ತಾನೆ. ಕಂಡಿರೋದನ್ನು ರಾಜ ಪರಿಹಾರ ಮಾಡ್ಕೊಳ್ಬೋದು, ಕಣ್ಣಿಗೆ ಕಂಡಿರೋದನ್ನು. ಕಾಣ್ದಿರೋದನ್ನು ಅಲ್ಲಿ ಕೂಡ ವ್ಯಾಪ್ತಿ ಇದೆ. ಗುರುಗಳೇ ನಿಮಗೆ ನಾನು ಏನು ಅಂತ, ಹಾಗಾಗಿ ಕಾಣ್ತಾ ಇಲ್ಲ ಏನು ಅಂತ.
ಎಲ್ಲಿಂದ ಈ ಸಮಸ್ಯೆ ಬಂದಿದೆ, ಯಾಕೆ ಹೀಗಾಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ, ನೇಮೇ ದಾರಿ ಅಂತ ಹೇಳಿದಾಗ ವಸಿಷ್ಠರು ಕಣ್ಣು ಮುಚ್ಚಿದರು. ಈಗಿನ ಕಾಲ ಆದರೆ ಒಂದು ವಿಷಯ ತಗೊಂಡು ಹೋದರೆ ಅದು ಗೂಗಲ್ ಕೇಳು ಅಂತ ಅಲ್ವಾ, ಅಥವಾ ಕ್ರೂಬು ಕೇಳು ಅಂತ. ಏನಾಗಾದ್ರೆ ಕೃತ್ರಿಮ ಬುದ್ಧಿಮತ್ತೆ. ಕೃತ್ರಿಮ ಬುದ್ಧಿಮತ್ತೆ ಅಂದರೆ ಆಂಗ್ಲ ಭಾಷೆಯ AI, ಕನ್ನಡ ಶಬ್ದ ಕೃತ್ರಿಮ ಬುದ್ಧಿಮತ್ತೆ, ಕ್ರೂಬು. AI ಅಂತಂದರೆ ಕ್ರೂಬು. ಹಾಗೆ ಈಗ ನಾವು ಅಂಥದ್ದನ್ನು ಆಶ್ರಯಿಸ್ತೇವೆ. ಅದು ಆವತ್ತಿನ ಕಾಲ ಹೇಗಿತ್ತು ಅಂದರೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಹಿಡಿತಾ ಇದ್ರು. ಧ್ಯಾನಕ್ಕೆ ಹಿಡಿದು ಏನು ಕಾರಣ ಅನ್ನೋದನ್ನು ಪತ್ತೆ ಹಚ್ತಾ ಇದ್ರು, ಅಥವಾ ಏನು ಆಗಬೇಕು ಅನ್ನೋದನ್ನು ಪತ್ತೆ ಹಚ್ತಾ ಇದ್ರು. ಅವರಿಗೆ ಏನು ಯಾವ ಸಾಧನವೂ ಬೇಕಿರಲಿಲ್ಲ. ಇಲ್ಲ ವೈಫೈ ಇಲ್ಲ, ಏನು ಮಾಡೋದು ಅನ್ನೋ ಪ್ರಮೇಯ ಏನೂ ಇಲ್ಲ ಅಂತ. ನೆಟ್ವರ್ಕ್ ಇಲ್ಲ, ವೈಫೈ ಇಲ್ಲ ಅಂತ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ಯಾಕೆಂದರೆ ಅವ್ರ ವ್ಯಾಪ್ತಿ ಚತುರ್ದಶ ಭುವನ ಅಂತ, ಅಂತರಂಗದ ವ್ಯಾಪ್ತಿ ಚತುರ್ದಶ ಭುವನ ಅಂತ. ಎಲ್ಲಿ ಏನಿದ್ರು ಪತ್ತೆ ಮಾಡಿ ಅಲ್ಲೇ ಹೇಳ್ಬೋದು ಅಂತ, ಆಗಿಂದಾಗ ಅಂತ. ಹಾಗಾಗಿ ಅಂಥ ಕಾಲ ಅದು ಅಂತ. ಹಾಗಾಗಿ ವಸಿಷ್ಠರು ಧ್ಯಾನ ಸ್ಥಿಮಿತ ಲೋಚನ ಹೇಗಿದ್ರು ಅಂದರೆ ಸುಪ್ತ ಮೀನ ಇವ ಹೃದಯ ಅಂತ. ಒಂದು ಕೊಳದೊಳಗೆ ಮೀನು ಅದು ಓಡಾಡ್ತಾ ಇದ್ದರೆ ಕೊಳದ ನೀರು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಒಂಚೂರು ಸಣ್ಣ ಪುಟ್ಟ ಅಲೆ ಬರ್ತಾ ಇರುತ್ತೆ. ಆದರೆ ಮೀನು ನಿದ್ದೆ ಮಾಡ್ತಾ ಇದ್ರೆ, ಕೊಳದ ಒಳಗಿರೋ ಮೀನು ನಿದ್ದೆ ಮಾಡ್ತಾ ಇದ್ರೆ ನೀರು ಸ್ತಬ್ಧ ಆಗುತ್ತೆ ನೋಡಿ. ಹಾಗಿದ್ದರು ಅಂತ ವಸಿಷ್ಠರು ಅಂತ. ಅವ್ರಿಗೆ ಏನು ಕಂಡಿತು ಅನ್ನೋದನ್ನು ನಾಳೆ ನಾವು ಅದನ್ನು ನಿಮಗೆಲ್ಲ ಗೊತ್ತಿದೆ ಹೇಗಿದ್ರು, ನಾಳೆ ಗಮನಿಸೋಣ. ಸಮಯ ಆಯಿತು ಇವತ್ತು. ಆದರೆ ಒಂದು ತುಂಬ ಮುಖ್ಯವಾದ್ದೇನೆಂದರೆ ಎಷ್ಟು ಸಣ್ಣ ವ್ಯತ್ಯಾಸ ಗೋವಿನ ವಿಷಯದಲ್ಲಿ ನಡೆದಿರುವಂಥದ್ದು. ಒಂದು ಚಿಕ್ಕ ವ್ಯತ್ಯಾಸ, ನೀವೊಂದು ಒಪ್ತಿರೋ ಇಲ್ಲೋ ತಪ್ಪು ಅಂತ ನೀವು ಅದನ್ನು, ಅಂಥ ವ್ಯತ್ಯಾಸ ಅಂತ ಅದು ಇಲ್ಲಿ ಬಂದು ಎಂಥದ್ದೊಂದು ದೊಡ್ಡ ತಡೆ ಅಂತ ದೊಡ್ಡಿದೆ ಅನ್ನೋದನ್ನು ಮುಂದಿನ ಪಾಠದಲ್ಲಿ ಅವಲೋಕನ ಮಾಡೋಣ. ಹರೇ ರಾಮ.